प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। ಸಂಕೀರ್ಣ ಪದ್ಧತಿಯಲ್ಲಿದ್ವಿ. ಮಾತಾ ದೇವಿ ತ್ವಮಸಿ ಭಗವನ್ ವಾಸುದೇವ ಪಿತಾ ಮೇ ಜಾತಃ ಸೋಹಂ ಜನನಿ ಉಭಯೋಃ ಏಕಲಕ್ಷ್ಯಂ ತಯಾಯಾಃ ದತ್ತೋ ಯುಷ್ಮತ್ ಪರಿಜನತಯಾ ದೇಶಿಕೈರಪ್ಯತಸ್ತ್ವಂ ಕಿಂತೆ ಭೂಯ ಪ್ರಿಯಮಿತಿ ಕಿಲ ಸ್ಮೇರ ವಕ್ತ್ರ ವಿಭಾಸಿ. ಮಾತಾ ದೇವಿ ತ್ವಮಸಿ ಭಗವನ್ ವಾಸುದೇವ ಪಿತಾ ಮೇ ಜಾತಃ ಸೋಹಂ ಜನನಿ ಉಭಯೋರೇಕಲಕ್ಷ್ಯಂ ತಯಾಯಾಃ ದತ್ತೋ ಯುಷ್ಮತ್ ಪರಿಜನತಯಾ ದೇಶಿಕೈರಪ್ಯತಸ್ತ್ವಂ ಕಿಂತೆ ಭೂಯ ಪ್ರಿಯಮಿತಿ ಕಿಲ ಸ್ಮೇರ ವಕ್ತ್ರ ವಿಭಾಸಿ. ಎಲ್ಲರಿಗೂ ನಮಸ್ಕಾರ. ಸಂಕೀರ್ಣ ಪದ್ಧತಿ ತಗೊಳ್ಳಿ. ಮೇಡಮ್ ಸ್ಪೀಕರ್ ಇಲ್ಲ ಏನೋ ವಾಯ್ಸ್ ಕೇಳಿಸ್ತಾ ಇಲ್ಲ. ಇಲ್ಲ ಇದೆಯಲ್ಲ, ಕೇಳಿಸ್ತಾ ಇದೆಯಲ್ವಾ? ನಮ್ ಕೇಳಿಸ್ತಾ ಇಲ್ಲ ಮ್ಯಾಮ್. ಕೇಳಿಸ್ತಾ ಇದೆ ಮೇಡಮ್. ಬೇರೆಯವ್ರಿಗೆ? ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿದೆ. ತಿರ್ಗಾ ಲಾಗಿನ್ ಮಾಡಿ ಅರುಣ, ಸರೋಗತ್ ನೀವು ಆಫ್ ಆನ್ ಮಾಡಿಬಿಟ್ಟು ಬನ್ನಿ ಬರುತ್ತೆ ಸರ್. ಸಮಸ್ತ ಗುಣ ವಿಸ್ತಾರ ಸಮಾವೇಶ ನಿವೇಶನಂ ವಂದೇ ಅರವಿಂದ ನಿಲಯಂ ವರದಂ ಪರದೈವತಂ. ಎಷ್ಟಾಗಿತ್ತು ಇದರಲ್ಲಿ ಸಂಕೀರ್ಣ ಪದ್ಧತಿನಲ್ಲಿ? 19 ಆಗಿದೆ ಮೇಡಮ್. 20ನೇದು ಹಾಕ್ಬೇಕು. ವಿಕಾಸ ಪುಣ್ಯ ನಾಮಪಿ 20. ಓಕೆ. ವಿಪಾಕ ಪುಣ್ಯ ನಾಮಪಿನ ಅದ? ಹೌದು ಮೇಡಮ್, ಹೌದು. ಓಕೆ. ವಿಪಾಕ ಪುಣ್ಯ ನಾಮಪಿ ಚವಿಚಾಂಬೋರುಹರುಚಾಂ ವಿಕಚಾಂಬೋರುಹರುಚಾಂ. ವಿಕಾಸ ಪುಣ್ಯ ನಾಮಪಿ ಚ ವಿಕಚಾಂಬೋರುಹರುಚಾಂ. ವಿವರ್ತೋ ಹರ್ಷಾಣಾಂ ವಿತತಿರಮೃತಾನಾಂ ಪರಿಣತಿಃ. ವಿಕಾರಃ ಕಾರುಣ್ಯಾಮೃತ ಜಲಧಿ ವೀಚಿ ಪರಿಷದಾಂ. ವಿಕಲ್ಪಃ ಕಲ್ಪೋದ್ರೋರ್ಜನನಿ ತವ ವಿಕಲ್ಪಕಲ್ಪದ್ರೋರ್ಜನನಿ ತವ ಚ ವೀಕ್ಷಾ ವಿಜಯತೆ. ವಿಪಾಕಃ ಪುಣ್ಯಾನಾಂ ಅಪಿ ಚ ವಿಕಚಾಂಬೋರುಹರುಚಾಂ ವಿವರ್ತೋ ಹರ್ಷಾಣಾಂ ವಿತತಿರಮೃತಾನಾಂ ಪರಿಣತಿಃ. ವಿಕಾರಃ ಕಾರುಣ್ಯಾಮೃತ ಜಲಧಿ ವೀಚಿ ಪರಿಷದಾಂ. ವಿಕಲ್ಪಃ ಕಲ್ಪದ್ರೋರ್ಜನನಿ ತವ ವೀಕ್ಷಾ ವಿಜಯತೆ. ವಿಕಾಸ ಪುಣ್ಯಾನಾಂ ಅಪಿತ ವಿಕಚಾಂಬೋರುಹರುಚಾಂ ವಿವರ್ತೋ ಹರ್ಷಾಣಾಂ ವಿತತಿರಮೃತಾನಾಂ ಪರಿಣತಿಃ. ವಿಕಾರ ಕಾರುಣ್ಯಾಮೃತ ಜಲಧಿ ವೀಚಿ ಪರಿಷದಾಂ. ವಿಕಲ್ಪ ಕಲ್ಪದ್ರೋರ್ಜನನಿ ತವ ವೀಕ್ಷಾ ವಿಜಯತೆ. ಜನನಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಮೂಲಭೂತಳಾಗಿ ಸ್ವರೂಪ ಹೇಗೆ ಭಗವಂತ ಅಹಂ ಬೀಜ ಪ್ರಧ ಅಂತ ಹೇಳ್ತಾರೋ ಅದೇ ತರ ಇವಳು ಜನನಿ. ಪ್ರಕೃತಿ ಇವಳು ಎಲ್ಲದಕ್ಕೂ ಮೂಲಭೂತವಾದವಳು ಇವಳು.
ಇವಳನ್ನ ಹೇಳ್ತಾರೆ, ನಿನ್ನ ವೀಕ್ಷಣ, ಈ ಕಣ್ಣ ನೋಟ ಇದೆಯಲ್ಲ, ಸಮಸ್ತ ಪುಣ್ಯಗಳಿಗೂ ಪರಿಣಾಮವಾಗಿದೆ ಅಂತ. ಎಲ್ಲ ಒಳ್ಳೆ ಇದು ಏನಾದ್ರೂ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಲಕ್ಷ್ಮೀ ಕಟಾಕ್ಷ ಇದೆ ಅಂತ ಅರ್ಥ ಅದು. ಅದಕ್ಕೆ ನಾವು ಮಾಡೋ ಸಮಸ್ತ ಧರ್ಮಗಳಿಗೂ ಫಲವನ್ನು ನೀಡಲು ಅದು ಸಮರ್ಥವಾಗಿದೆ ಅಂತ. ನಾವು ಏನೇನು ಪುಣ್ಯ ಸಂಪಾದಿಸಿರ್ತೀವೋ ಅದಕ್ಕೆ ಏನೇನು ಇದು ಫಲ ಕೊಡ್ಬೇಕು ಅದೆಲ್ಲ ಅವಳ ಕಟಾಕ್ಷದಲ್ಲೇ ಇದೆ ಅಂತ. ಅವಳ ಕಟಾಕ್ಷ ಇದ್ರೆ ತನ್ನಂತಾನೇ ಎಲ್ಲ ನಮ್ಗೆ ಸಿಗತ್ತೆ ಅಂತ. ಮತ್ತೇನಂದ್ರೆ ಈ ವಿಕಾಸದಿಂದ, ಈ ಕಟಾಕ್ಷದಿಂದ ಅರಳೋ ಕಮಲಗಳಿದೆಯಲ್ಲ, ಕಾಂತಿ, ಅದು ಅದನ್ನ ರೂಪಾಂತರಗೊಂಡಿದೆ ಅಂತ. ಅಂದ್ರೆ ಫಲ ಕೊಡೋದು ಅಂತ ಹೇಳಿದ್ರೆ ಒಂದು ಹೂವು ಹಣ್ಣಾಗತ್ತೆ, ಇಲ್ಲಿ ಒಂದು ಮೊಗ್ಗು ಅರಳಿದೆ ಅಂತ ಹೇಳಿದ್ರೆ ಅದು ಇವಳ ದೃಷ್ಟಿಯಿಂದ ಅದು ವಿಕಸಿತ ಆಗಿದೆ ಅಂತ, ಅರಳಿದೆ ಅಂತ. ಪುತ್ರ, ವಿತ್ತ ಮೊದಲಾದಗಳೆಲ್ಲಾನು ಅಷ್ಟೇನೆ, ಪದವಿ ಇವೆಲ್ಲಾನು ಲಕ್ಷ್ಮೀ ಕಟಾಕ್ಷದಿಂದನೇ ಸಿಗತ್ತೆ. ಅದು ಹೇಗೆ ಸಿಗತ್ತೆ ಅಂದ್ರೆ ಅದನ್ನು ಹೇಳ್ತಾರೆ, ಕರುಣೆ ಎಂಬ ಅಮೃತ ಪ್ರವಾಹ ಅಂತೆ. ಅವಳು ಏನ್ ನೋಡ್ಬೇಕು ಅಂತ ಕಣ್ಣು ಮುಚ್ಕೊಂಡೇ ಇರ್ಬೋದಲ್ಲ, ಯಾಕೆ ವೀಕ್ಷಿಸ್ಬೇಕು ಅಂತ ಹೇಳಿದ್ರೆ ಕರುಣೆ ಅಂತೆ. ಅಯ್ಯೋ ಪಾಪ ಕಷ್ಟಪಡ್ತಾ ಇದ್ದಾರೆ, ಅವ್ರವ್ರು ಪುಣ್ಯ ಪಾಪಗಳಿಗೆ ತಕ್ಕ ಫಲ ಸಿಕ್ಬಿಡ್ಲಿ ಅಂತ ಇವಳೇನೆ ಮೊದಲು ರೆಕಮೆಂಡ್ ಮಾಡೋದು. ಯಾರು ಮಲಗೆ ಇರ್ತಾರಂತಲ್ಲ ಭಗವಂತ, ಸೃಷ್ಟಿನ ಶುರು ಮಾಡಿ ಅಂತ ಹೇಳೋದೇ ಇವಳು. ಆ ತರ ಅದು ಯಾಕೆ ಹೇಳ್ತಾಳೆ ಅಂದ್ರೆ ಕೇವಲ ಕರುಣೆಯಿಂದಲೇ ಹೇಳೋದು. ಅಂದ್ರೆ ಒಳ್ಳೆ ಕಲ್ಪವೃಕ್ಷ ತರ ಇದ್ದಾಳಂತೆ. ವಿಷ್ಣು ಅನ್ನೋ ಒಂದು ಮರಕ್ಕೆ ಕಲ್ಪವೃಕ್ಷ ತರ ಇವಳು ಬಳ್ಳಿ ಅಂತ ಸುತ್ಕೊಂಡಿದ್ದಾಳೆ. ಅವನನ್ನ ಜೊತೆಗಿಟ್ಕೊಂಡು ನಮಗೆಲ್ಲ ಒಳ್ಳೇದನ್ನ ಮಾಡ್ತಾಳೆ ಅಂತ ಹೇಳ್ತಾರೆ. ಮುಂದಿನ ಹಾಡುಗೋಣ. ಪ್ರಜ್ಞಾಲತಾ ಕಿಮುಪಜ್ಞಯಷ್ಟಿಃ ಪ್ರಜ್ಞಾಲತಾನಾಂ ಕಿಮುಪಜ್ಞಯಷ್ಟಿಃ ವನಾಯತಾಂ ಕಾಮಗವೀನ ವೀಣಾ ಅಣಾಯತಾಂ ಕಾಮಗವಿ. ಇಲ್ಲಿ ಏನಿದೆ ಅದನ್ನೇ ಓದ್ತೀನಿ ಮೇಡಮ್, ಪರವಾಗಿಲ್ಲ, ಸುಮಾರು ಚೇಂಜಸ್ ಆಗುತ್ತಾವ. ಸರಿ. ಪ್ರಣಾಯತಾಂ ಕಾಮಗವಿ ಕವೀನಾಂ ಪ್ರಪಂಚಮಾತಸ್ತವಮಂಕಿಚಾನ ಪ್ರಪಂಚಮಾತಸ್ತವಂ ಅಕಿಂಚನಾನಾಂ ಪ್ರಪಂಚಮಾತಸ್ತ್ವಂ ಅಕಿಂಚನಾನಾಂ ಪ್ರಾಣ ಪ್ರತಿಷ್ಠಾ ಪರಮಾಸಿ ಕಾಷ್ಟಾ ಪ್ರಾಣ ಪ್ರತಿಷ್ಠಾ ಪರಮಾಸಿ ಕಾಷ್ಟಾ ಪ್ರಜ್ಞಾಲತಾನಾಂ ಕಿಮುಪಜ್ಞಯಷ್ಟಿಃ ಪನಾಯತಾಂ ಕಾಮಗವೀನ ವೀಣಾ ಪ್ರಪಂಚಮಾತಸ್ತ್ವಂ ಅಕಿಂಚನಾನಾಂ ಪ್ರಾಣ ಪ್ರತಿಷ್ಠಾ ಪರಮಾಸಿ ಕಾಷ್ಟಾ. ಪ್ರಜ್ಞಾಲತಾನಾಂ ಕಿಮುಪಜ್ಞಯಷ್ಟಿಃ ಪಣಾಯತಾಂ ಕಾಮಗವಿ ಕವೀನಾಂ ಪ್ರಪಂಚಮಾತಸ್ತ್ವಂ ನ ಕಿಂಚನಾನಾಂ ಪ್ರಾಣ ಪ್ರತಿಷ್ಠಾ ಪರಮಾಸಿ ಕಾಷ್ಟಾ. ಇವಳು ಪ್ರಜ್ಞೆ ಅನ್ನೋ ಬಳ್ಳಿಗೆ ಅವಲಂಬನ ಆಗಿದೆಯಾ ಅಂತ ಹೇಳ್ತಾರೆ. ಪ್ರಜ್ಞೆ ಅಂತ ಹೇಳಿದ್ರೆ ಕಾನ್ಶಿಯಸ್ ಅಂತ ನಾವೇನ್ ಹೇಳ್ತೀವಿ, ಆ ಕಾನ್ಶಿಯಸ್ಗೆ ಇವಳು ಆಲಂಬನ ದಂಡ, ಒಂದು ಕೋಲ್ ನಡ್ತೀವಲ್ಲ, ಬಳ್ಳಿಗಳೆಲ್ಲ ಸಿಗುತ್ತಾ ಇದ್ರೆ ಒಂದು ಕೋಲ್ ನಡ್ತೀವಿ, ಆತರ ನಮ್ಮ ಪ್ರಜ್ಞೆ ಅನ್ನೋದಕ್ಕೆ ಇವಳು ಆಲಂಬನ ದಂಡವಾಗಿದ್ದಾಳೆ ಅಂತ. ಅಂದ್ರೆ ಅವಳು ಮೂಲಭೂತವಾಗಿ ಎಲ್ಲ ನಮ್ಮ ಧರ್ಮಭೂತ ಜ್ಞಾನ ವಿಕಸಿತ ಆಗಕ್ಕೆ, ನಮ್ಮ ಅಂತರ್ಯಾಮಿಯಾಗಿ ಇರೋ ಭಗವಂತ ನಮಗೆ ನೋಡಿ ನೋಡಿ ಅನುಗ್ರಹ ಮಾಡ್ಬೇಕು ಅಂತಿದ್ರೆ ಇವಳು ಪುರುಷಕಾರಿಯಾಗಿ ಮಧ್ಯ ಬಂದು ಅದನ್ನೆಲ್ಲ ಸರಿ ಮಾಡ್ತಾಳೆ. ಅದಕ್ಕೆ ಇವಳು ಆ ಪ್ರಜ್ಞೆ ಎಂಬ ಬಳ್ಳಿಗೆ ಇವಳು ದಂಡ ಆಗಿ ಒಂದು ಕೋಲ್ ತರ ಇದ್ದಾಳೆ ಅಂತ. ನಮಸ್ಕರಿಸಿ ಸ್ತೋತ್ರ ಮಾಡೋರ್ಗೆಲ್ಲ ಏನ್ ಮಾಡ್ತಾಳೆ ಇವಳು ಅಂತ ಹೇಳಿದ್ರೆ ಒಳ್ಳೆ ಕಾಮಧೇನು ತರ ಇದ್ದಾಳಂತೆ. ಕಾಮಧೇನು ಏನ್ ಕೇಳಿದ್ರು ಎಲ್ಲ ಕೊಡತ್ತಲ್ಲ, ಆತರ ಕಾಮಧೇನು ತರ ಇದ್ದಾಳೆ ಇವಳು ಅಂತ. ಇದು ಸಂಕೀರ್ಣ ಪದ್ಧತಿ ಆದ್ರಿಂದ ಸಂಪೂರ್ಣವಾಗಿ ಎಲ್ಲ ಲಕ್ಷ್ಮಿಯ ಗುಣಗಳನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಜ್ಞಾನಶಕ್ತಿ ಇಲ್ಲದವ್ರಿಗೆ ಪ್ರಾಣ ರಕ್ಷಣೆ ಹೇಗ್ ಮಾಡ್ಕೊಳ್ಬೇಕು, ಏನೋ ಒಂಥರ ಹುಟ್ಟ ಒಬ್ರು ಪೆದ್ರು ಏನೋ ಇದ್ರೆ ಅವ್ರಿಗೆಲ್ಲ ಮೋಕ್ಷ ಹೇಗ್ ಸಿಗ್ಬೇಕು, ಅವ್ರಿಗೆಲ್ಲ ಹೇಗಾಗತ್ತೆ ಅಂತ ಹೇಳಿದ್ರೆ ಉತ್ಕರ್ಷ ವಿಶೇಷವಾಗಿ ಅನುಗ್ರಹ ಮಾಡ್ತಾಳೆ ಅಂತವ್ರಿಗೆ. ಯಾವಾಗ್ಲೂ ತಾಯಂದ್ರೆ ಹಾಗೇನೆ ಮನ್ಯೇ ಮಾತಾ ಜಡಯುವ ಸುತ ಅಂತ. ಕಡಿಮೆ ಬುದ್ಧಿವಂತರಿಗೆ, ಜಡವಾಗಿರೋ ಮಕ್ಕಳಿಗೆ ಅಧಿಕವಾಗಿ ಪ್ರೀತಿ ತೋರಿಸ್ತಾನೆ. ಇವಳು ಹಾಗೇನೆ. ನಾವೆಲ್ಲ ಬದ್ಧಚೇತನರೆಲ್ಲ ಜಡ ಮಕ್ಕಳೇ. ಹಂಗ್ ನೋಡಿದ್ರೆ ದೇವ ಮನುಷ್ಯ ತೀರ್ಯ ಸ್ಥಾವರಗಳಲ್ಲಿ ಬದ್ಧಚೇತನ ನಿತ್ಯ, ಮುಕ್ತರು ಮತ್ತೆ ಬದ್ಧರು ಅಂತ ಮೂರ್ ತರ ಇದೀವಲ್ಲ. ಮುಕ್ತರಿಗೂ ಏನು ಬೇಕಾಗಿಲ್ಲ, ಅವಳ ಇದು ನಿತ್ಯರಿಗೂ ಏನು ಬೇಕಾಗೋದಿಲ್ಲ. ಬದ್ಧಚೇತನರಿಗೆ ತಾನೇ ಅವಳ ಕಟಾಕ್ಷ, ಅವಳ ಅನುಗ್ರಹ ಎಲ್ಲ ಬೇಕಾಗಿರೋದು. ಹಾಗಾಗಿ ಇವಳು ಬದ್ಧಚೇತನರಿಗೆ ಉತ್ಕೃಷ್ಟವಾಗಿ ವಿಶೇಷವಾಗಿ ಅವಳು ಗಮನ ಕೊಡ್ತಾಳೆ ಅಂತ. ಮುಂದಿನ ಹಾಡುಗೋಣ.
अस्मादृशाम् अभ्युदयकां कुरो वा अस्मादृशाम् अभ्युदयां कुरो वा नाथस्य पद्मे नयनोत्सवो वा नाथस्य पद्मे नयनोत्सवा वा नयनोत्सवो वा नयनोत्सवो वा दिव्यौषधं वा दुरितामयानां दिव्यौषधं वा दुरितामयानां पारं परं वा भवति भवाब्दे पारं परं वा भवति भवाब्धेः अस्मादृशाम् अभ्युदयां कुरो वा नाथस्य पद्मे नयनोत्सवो वा दिव्यौषधं वा दुरितामयानां पारं परं वा भवति भवाब्दे अस्मादृशाम् अभ्युदयां कुरो वा नाथस्य पद्मे नयनोत्सवो वा दिव्यौषधं वा दुरितामयानां पारं परं वा भवति भवाब्धेः ಸಾಧನೆ ಕ್ಷೇತ್ರದಲ್ಲಿ ಜ್ಞಾನವನ್ನ ಸಂಪಾದಿಸಿಕೊಳ್ಳೋ ಕ್ಷೇತ್ರದಲ್ಲಿ ಬುದ್ಧಿ ವಿಕಾಸವಾಗಿದೆಯಾ ಅಭ್ಯುದಯವಾಗಿದೆಯಾ ಅಂತ ಹೇಳಿದ್ರೆ ಆ ಕ್ಷೇತ್ರಗಳಲ್ಲೆಲ್ಲ ನಮ್ಗೆ ತುಂಬಾ ಕಡಿಮೆ ಅಂತೆ. ನಾವು ಅದೇನು ಅಷ್ಟು ಏನು ಸಾಧನೆ ಮಾಡದೇ ಇರೋರಿಗೆ ಶ್ರೇಯಸ್ಸನ್ನ ಮೊಳಕೆಯನ್ನ ಮಾಡ್ತಾಳಂತೆ ಇವಳು. ನಮ್ಗೆ ಶ್ರೇಯಸ್ ಉಂಟು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಈಗ ತಾನೇ ಹೇಳಿದ್ನಲ್ಲ, ಜಡವಾಗಿದ್ದೀವಿ, ಅದಕ್ಕೋಸ್ಕರ ಕರುಣೆಯಿಂದ ಅವಳು ಅದನ್ನ ನಮ್ಮನ್ನ ಕರುಣಿಸ್ತಾಳೆ. ಕರುಣೆಯಿಂದ ನಮ್ಮನ್ನ ನೋಡಿ ಆ ಶ್ರೇಯಸ್ಸೆಂಬ ಮೊಳಕೆ ಇಲ್ಲಿ ನಮ್ಮಲ್ಲಿ ಅಂಕುರ ಆಗೋ ತರ ಮಾಡ್ತಾಳೆ. ಪತಿಯಾದ ಶ್ರೀಹರಿಯ ಕಣ್ಗಳಲ್ಲಿ ಒಂದು ಸಂತೋಷ ಭರಿಸ್ತಾಳಂತ. ಹೇಗೆ ಅಂತ ಹೇಳಿದ್ರೆ ಈ ಜಡವಾಗಿರೋ ಚೇತನಗಳೆಲ್ಲ ಏನೂ ಸಾಧನೆ ಮಾಡದೇ ಇರುವಾಗ ಶ್ರೀಹರಿಗೆ ಏನು ಅಷ್ಟು ಲಕ್ಷ್ಯ ಕೊಡೋದಿಲ್ಲ ಅಂತ. ಅವಾಗ ನಮ್ಮ ಬಗ್ಗೆ ಎತ್ತಿ ಹೇಳಿ ಪಾಪ ಅವರಿಗೆಲ್ಲ ಶ್ರಮ ಪಡ್ತಾ ಇದ್ದಾರೆ ಕಲಿಯುಗದಲ್ಲಿ ಕಷ್ಟ ಅಂತ ಹೇಳಿ ನಮ್ಮ ಬಗ್ಗೆ ಶಿಫಾರಸ್ ಮಾಡ್ತಾಳಲ್ಲ, ಅವಾಗ ಒಂಥರ ಸಂತೋಷ ಆಗತ್ತಂತೆ ಭಗವಂತನಿಗೆ. ಇವಳು ಎಷ್ಟು ಕರುಣಾಮಯಿ ಇವಳು ಅಂತ. ಯಾಕಂದ್ರೆ ಕೌಸ್ತುಭಮಣಿನೂ ಅವನಿಗೂ ಜೀವಾತ್ಮರು ಇಷ್ಟನೇ, ಆದ್ರೆ ಅವನಲ್ಲಿ ನಿಗ್ರಹ ಗುಣ ಜಾಸ್ತಿ, ಇವಳಲ್ಲಿ ಅನುಗ್ರಹ ಗುಣ ಜಾಸ್ತಿ. ಆನಂದ ಉಂಟು ಮಾಡ್ತಾಳೆ. ಯಾವಾಗ ಅವನು ಮುದುವಾಗಿರ್ತಾನೋ, ಭಗವಂತ ಮುದುವಾಗಿರ್ತಾನೋ, ನಮ್ಮನ್ನೆಲ್ಲ ಅನುಗ್ರಹ ಮಾಡೋದು ಸುಲಭ ಆಗತ್ತೆ. ಹಾಗೆ ಇವಳು ನಮ್ಮೆಲ್ಲರ ಭವರೋಗ ಇದೆಯಲ್ಲ, ಆ ಭವರೋಗಕ್ಕೆ ಒಂದು ದಿವ್ಯ ಔಷಧಿ ಆಗಿಲ್ಲ, ಅಪ್ರಾಕೃತವಾದ ಔಷಧಿ. ಅವಳನ್ನ ನಾವು ಅದನ್ನ ಸೇವೆ ಮಾಡಿದ್ರೆ ನಮಗೆ ಈ ಭವರೋಗ ಬಂದಿದೆಯಲ್ಲ, ಸಂಸಾರದ ಅಥವಾ ರೋಗಕ್ಕೆ ಮತ್ತೆ ನಮಗೆ ಅಂಟು ಬರೋದಿಲ್ಲ. ಅದು ಉತ್ತೀರ್ಣರಾಗ್ತೀವಿ, ಮೋಕ್ಷಕ್ಕೆ ದಾರಿ ತೋರಿಸ್ತಾಳೆ ಅವಳು ಅಂತ ಅರ್ಥ. ಅಷ್ಟೇ ಅಲ್ಲದೆ ಈ ಸಂಸಾರ ಅನ್ನೋ ದೊಡ್ಡ ಸಾಗರಕ್ಕೆ ಉತ್ತರ ತೀರವಾಗಿದ್ದಾಳೆ. ಯಾವಾಗಲೂ ಉತ್ತರ ಕಡೆ ಉತ್ತರ ದಿಕ್ಕು ಅಂತಾನೆ ಹೇಳ್ತಾರೆ ಮೋಕ್ಷಕ್ಕೆ ಎಲ್ಲ ಸಾಧನಕ್ಕೆ. ಅದೇ ತರ ಇದು ಸಂಸಾರ ಅನ್ನೋ ಸಾಗರಕ್ಕೆ ಉತ್ತರ ದಿಕ್ಕು ತರ ಇದ್ದಾಳೆ ಲಕ್ಷ್ಮಿ ಅಂತ ಹೇಳ್ತಾರೆ. ತಾಟಂಕ ರಕ್ಷಾಂ ತ್ರಿದಶಾಂಗನಾನಾಂ ताटङ्करक्षां त्रिदशाङ्गनानां तरङ्गिणी जानि तपः फलं श्रीः तरङ्गिणी जानि तपः फलं श्रीः दारिद्र्यविद्रावणमूलविद्यां जगज्जगन्नायक जीविकां त्वां जगुर्जगन्नायकनायिकां त्वां जग ಅಂತ ಹೇಳಿದೆ ನಾನು, ಜಗುರೆ ಕರೆಕ್ಟ್. ತಾಟಂಕ ರಕ್ಷಾಂ ತ್ರಿದಶಾಂಗನಾನಾಂ ತರಂಗಿಣಿ ಜಾನಿ ತಪಃ ಫಲಂ ಶ್ರೀಃ ದಾರಿದ್ರ್ಯ ವಿದ್ರಾವಣ ಮೂಲ ವಿದ್ಯಾ ಜಗುರ್ಜಗನ್ನಾಥ ಕವಿ ಜಗುರ್ಜಗನ್ನಾಯಕ ಜೀವಿಕಾಂ ತ್ವಾಂ. ताटङ्करक्षां त्रिदशाङ्गनानां तरङ्गिणी जानि तपः फलं श्रीः दारिद्र्यविद्रावणमूलविद्यां जगन्नायकनायिकां त्वाम्. ಎಲ್ಲ ದೇವಸ್ತ್ರೀಗಳಿಗೆಲ್ಲಾನು ಇವಳು ಅವರ ಕಿವಿ ಬೆಂಡೋಲೆ ತರ ಇದ್ದಾಳಂತೆ. ಏನಿದ್ರ ಅರ್ಥ ಅಂತ ಹೇಳಿದ್ರೆ ಅನ್ವರ್ತನಾಮ ತರ ಇದ್ದಾಳೆ. ಹೇಗೆ ಬೆಂಡೋಲೆ ತರ ಹೇಗಾಗತ್ತೆ ಅಂತ ಹೇಳಿದ್ರೆ, ರಾಕ್ಷಸರಿಗಿಂತ ಯಾವಾಗ್ಲೂ ಒಂದು ಶ್ರಮ ಇದ್ದೇ ಇರುತ್ತೆ. ದೇವತೆಗಳಿಗೆ ಒಂದು ಥ್ರೆಟ್, ಯಾವಾಗ ನೋಡಿದ್ರೆ ಯುದ್ಧಕ್ಕೆ ಬರ್ತಾರೆ. ದೇವತೆಗಳು ಹೋಗ್ಬಿಟ್ರೆ ಅವಾಗ ದೇವತಾ ಸ್ತ್ರೀಗಳೆಲ್ಲ ಅಮಂಗಲೆಯರಾಗ್ಬಿಡ್ತಾರೆ.
ಅವರ ಮಾಂಗಲ್ಯವನ್ನ ಕಾಪಾಡೋದಕ್ಕೋಸ್ಕರ ಇವಳು ತುಂಬಾ ಸಹಾಯ ಮಾಡ್ತಾಳಂತೆ. ಹೇಗೆ ಅಂತ ಹೇಳಿದ್ರೆ, ಇವಳು ಹುಟ್ಟಿದ ಮೇಲೆ ಅಮೃತ ಕಲಶವನ್ನ ಕಡಿದು ಆ ಸಮುದ್ರದ ತಳದಲ್ಲಿ ಇದ್ದಿದ್ದ ಅಮೃತವನ್ನ ತಗೊಂಡು ಎಲ್ಲರೂ ಸೇವನೆ ಮಾಡ್ತಾರೆ. ಅವಾಗ ಅವರೆಲ್ಲ ಚಿರಂಜೀವಿಗಳಾಗ್ತಾರೆ, ಯಾರು ದೇವತೆಗಳೆಲ್ಲ ಅಮರರಾಗ್ತಾರೆ. ಅದರಿಂದ ಇವಳು ಅವ್ರಿಗೆಲ್ಲ ದೇವತೆಗೆ ಹೆಂಡತಿಯರಿಗೆಲ್ಲ ದೇವಸ್ತ್ರೀಗಳಿಗೆಲ್ಲ ಒಳ್ಳೆ ಬೆಂಡೊಲೆ ತರ ಇದೆ ಅಂತ. ಹಾಗೇನೆ ದಾರಿದ್ರ್ಯವನ್ನ ಓಡಿಸೋ ಮೂಲ ವಿದ್ಯೆ, ಒಂದು ಮಂತ್ರ ಮೂಲ ವಿದ್ಯೆ, ಬೇಸಿಕ್ ಎಜುಕೇಶನ್ ಅಂತಾರಲ್ಲ ಅದರ ಮೂಲ ವಿದ್ಯೆ ಇವಳು ಎಲ್ಲಾರ್ಗು ಕೊಡ್ತಾಳಂತೆ. ಇವಳನ್ನ ನೆನೆಸ್ಕೊಂಡ್ರೆ ಕಳೆದು ಹೋಗಿರೋದೆಲ್ಲ ಸಿಗುತ್ತೆ, ದುಃಖ ಹೋಗುತ್ತೆ ಅಂತ ಎಲ್ಲ ಹೇಳ್ತಾರೆ. ನೀನು ಅನುಗ್ರಹ ಮಾಡಿದ್ರೆ ಯಾವುದು ನಮಗೆ ಸಿಕ್ಕಿಲ್ವೋ ಅಥವಾ ಸಿಕ್ಕಿತ್ತು ಕಳೆದೋಗಿದೆಯೋ ಅದು ಪ್ರತಿಯೊಂದು ನಮಗೆ ವಾಪಸ್ ನಮ್ಮ ಹತ್ರಕ್ಕೆ ಬರುತ್ತೆ ಅಂತ ಹೇಳಿ. ಯಾರು ಹೇಳಿದ್ದು ಅಂದ್ರೆ ಸರ್ವಜ್ಞರಾದ ಋಷಿಗಳೇ ಹೇಳ್ತಾರೆ. ಅವರೆಲ್ಲ ಕಂಡ್ಕೊಂಡಿದ್ದಾರೆ, ಅವರೆಲ್ಲ ಸನ್ಯಾಸ ತಗೊಂಡು ಅವ್ರಿಗೇನು ಬೇಕಾಗಿಲ್ಲ. ಆದ್ರೆ ಇವಳು ಗುಣ ವಿಶೇಷವನ್ನ ಗಮನಿಸ್ಕೊಂಡು ಬಂದು ವೇದಗಳಲ್ಲೆಲ್ಲ ಏನ್ ಹೇಳಿದೆ ಅಂತ ತಿಳ್ಕೊಂಡು ಅರ್ಥವನ್ನ ಎಲ್ಲರಿಗೂ ಹೇಳ್ತಾರೆ. ಆ ಅರ್ಥ ಹೇಳಿದಾಗ ಈ ತರದ್ ಬರುತ್ತೆ, ಎಲ್ಲರನ್ನು ಕಾಪಾಡ್ತಾಳೆ ಅಂತ. ಮುಂದಕ್ಕೆ ಹೋಗೋಣ. ಪರಿಷ್ಕೃತಂ ಪಂಕಜ ಕಾನನಾನಾಂ ಪರಿಷ್ಕೃತಿಂ ಪಂಕಜ ಕಾನನಾನಾಂ ಪಾರಾಯಣಂ ನಃ ಶರಣಾಗತಾನಾಂ ಪಾರಾಯಣಂ ನಃ ಶರಣಾಗತಾನಾಂ ಸಂತಶ್ಯ ಕುಂತಧ್ವಜ ಸುಂದರಿ ತ್ವಾಂ ಸಂತಶ್ಯ ಕುಂತಧ್ವಜ ಸುಂದರಿ ತ್ವಾಂ ಸರ್ವಸ್ವಮಾಹುಃ ಸಕಲಾಗಮಾನಾಂ ಸರ್ವಸ್ವಮಾಹುಃ ಸಕಲಾಗಮಾನಾಂ ಪರಿಷ್ಕೃತಿಂ ಪಂಕಜ ಕಾನನಾನಾಂ ಪಾರಾಯಣಂ ನಃ ಶರಣಾಗತಾನಾಂ ಸಂತಶ್ಯ ಕುಂತಧ್ವಜ ಸುಂದರಿ ತ್ವಾಂ ಸರ್ವಸ್ವಮಾಹುಃ ಸಕಲಾಗಮಾನಾಂ ಪರಿಷ್ಕೃತಿಂ ಪಂಕಜ ಕಾನನಾನಾಂ ಪಾರಾಯಣಂ ನಃ ಶರಣಾಗತಾನಾಂ ಸಂತಶ್ಯ ಕುಂತಧ್ವಜ ಸುಂದರಿ ತ್ವಾಂ ಸರ್ವಸ್ವಮಾಹುಃ ಸಕಲಾಗಮಾನಾಂ. ಗರುಡಧ್ವಜನಾದ ಶ್ರೀಮನ್ ನಾರಾಯಣನ ಪತ್ನಿ ಅಂತ ಇಲ್ಲಿ ಸಂಬೋಧನೆ ಮಾಡ್ತಾರೆ. ಇವಳು ಹೇಗೆ ಅಂದ್ರೆ ತುಂಬಾ ಸುಂದರವಾಗಿ ಒಳ್ಳೆ ಒಂದು ಗಿಳಿ ತರ ಶುಕದಂತೆ ಆಗಿದ್ದಾಳಂತೆ. ಲೋಕ ವಿಲಕ್ಷಣಗಳಿಗೆ ಎಲ್ಲ ವಿಲಕ್ಷಣವಾದ ಒಂದು ಸೌಂದರ್ಯ. ಇವಳನ್ನ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇರುವಂತ ಒಂದು ಸೌಂದರ್ಯ ಇದೆ ಅಂತ ಇವಳಿಗೆ. ಋಷಿಗಳು ಏನ್ ಹೇಳ್ತಾರೆ ಅಂದ್ರೆ ಈ ಕಮಲಗಳ ಒಂದು ಸರೋವರ ತರ ಗುಂಪಿನ ತರ ಇದ್ದಾಳೆ ಅಂತ. ಏನಪ್ಪಾ ಅಂದ್ರೆ ಅದಕ್ಕೆ ರಾಜಹಂಸಗಳೆಲ್ಲ ತುಂಬಾ ಅವಳ ಹತ್ರ ಸುಳಿದಾಡ್ತಾ ಇರುತ್ತಂತೆ. ಯಾಕೆ ಅಂತ ಹೇಳಿದ್ರೆ ಇವಳೇ ಒಂದು ಕಮಲದ ಸರೋವರ ತರ ಇರುತ್ತಂತೆ. ಈ ಹಂಸಗಳೆಲ್ಲ ಈ ಕಮಲ ಇರುತ್ತಲ್ಲ ಅದ್ರ ದಂಟು ಹೊಡಿಯುತ್ತೆ, ದಂಟು ಹೊಡೆದ್ರೆ ಒಂದು ರಸ ಬರುತ್ತೆ, ಆ ರಸವನ್ನ ಕುಡಿಯುತ್ತೆ. ಅದಕ್ಕೋಸ್ಕರ ಕಮಲಗಳ ಹತ್ರನೇ ವಿಹಾರ ಮಾಡ್ತಾ ಇರುತ್ತೆ ಈ ಹಂಸಗಳೆಲ್ಲ. ಅದೇ ತರ ಈ ಲಕ್ಷ್ಮಿಯನ್ನ ಕಮಲದ ಹತ್ರ ವಿಹಾರ ಮಾಡ್ತಾ ಇರುತ್ತಂತೆ ರಾಜಹಂಸಗಳು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವಳೇ ಒಂದು ಕಮಲ ಸರೋವರ ತರ ಇದಂತೆ. ಇವಳು ಕೂತಿರೋದು ಕಮಲ, ಕಣ್ಣುಗಳು ಕಮಲ, ಇವಳು ಪಾದ ಕಮಲಗಳು, ಕೈಯಿಲ್ಲ ಕಮಲಗಳು. ಸೊ ಹಾಗಾಗಿ ಇವಳು ಒಂದು ಕಮಲಗಳ ಸರೋವರ ಹತ್ರ ಇದ್ದಾಳೆ ಇವಳು ಅಂತ ಇಲ್ಲಿ ಹೇಳ್ತಾರೆ. ಇದನ್ನ ಯಾರೋ ಹೇಳ್ಬಿಟ್ಟಿದ್ದಲ್ಲ, ಇವರು ಸಾರಗ್ರಾಹಿಯಾಗಿರೋ ಋಷಿಗಳು ಹೇಳ್ತಾ ಇದ್ದಾರೆ. ಯಾರೋ ಸುಮ್ಮನೆ ಹೇಳಿದಂತೆ ಏನೋ ಹೇಳಿದ್ರು ಬಿಡಿ ಅಂತ ಬಿಟ್ಬಿಡ್ಬೋದಾಗಿತ್ತು. ಹಾಗಲ್ಲ, ಸಾರಗ್ರಾಹಿಯಾದ ಋಷಿಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಜ್ಞಾನವಂತರಾದ ಪರಮಹಂಸರಾದ ಋಷಿಗಳು ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂತ ಗೊತ್ತು. ಅದಕ್ಕೆ ನಮ್ಮ ಜ್ಞಾನಿಗಳು ತುಂಬಾ ಇರೋ ಹತ್ರಕ್ಕೆ ಹೋಗ್ತಾಳೆ ಲಕ್ಷ್ಮಿ. ಅಲ್ಲಿ ಹತ್ರ ಹೋದಾಗ ಗೊತ್ತಾಗತ್ತೆ ಇವರೆಲ್ಲ ತುಂಬಾ ಜ್ಞಾನ ಪಡ್ಕೊಂಡವ್ರು ಅಂತ. ಅದನ್ನ ಇಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಸಾರಗ್ರಾಹಿಗಳಾದ ಋಷಿಗಳೆಲ್ಲಾನು ಪರಮಹಂಸಗಳೆಲ್ಲ ಕಮಲಗಳ ಹತ್ರ ಇರುತ್ತೆ. ಆ ಕಮಲಗಳ ರಾಶಿಯಾಗಿ ಲಕ್ಷ್ಮೀ ಇದ್ದಾಳೆ ಅಂತ. ಪರಿಕರ್ಮ ವಿನಿರ್ಮಲಂ ಮುರಾರೇ ಪರಿಕರ್ಮ ವಿನಿರ್ಮಲಂ ಮುರಾರೇಃ ಪ್ರತಿಯತ್ನಂ ಪ್ರತಿಬುದ್ಧಶೇಮುಷೀಣಾಂ ಪ್ರತಿಯತ್ನಂ ಪ್ರತಿಬುದ್ಧಶೇಮುಷೀಣಾಂ ಭವತೀಂ ಭವತೀಕ್ಷ್ಣಯಾತನಾನಾಂ ಭವತೀಂ ಭವತೀಕ್ಷ್ಣಯಾತನಾನಾಂ ಅಭಿಚಾರಾಹುತಿಮಾಹುರಬ್ಧಿಕನ್ಯೇ ಅಭಿಚಾರಾಹುತಿಮಾಹುರಬ್ಧಿಕನ್ಯೇ ಪ್ರತಿಕರ್ಮ ವಿನಿರ್ಮಲಂ ಮುರಾರೇಃ ಪ್ರತಿಯತ್ನಂ ಪ್ರತಿಬುದ್ಧಶೇಮುಷೀಣಾಂ
ಭವತೀಂ ಭವತೀಕ್ಷ್ಣಯಾತನಾನಾ ಅಭಿಚಾರಾಹುತಿಮಾಹುರಬ್ಧಿ ಕನ್ಯೇ ಪರಿಕರ್ಮ ವಿನಿರ್ಮಲಂ ಮುರಾರೇಃ ಪ್ರತಿಯತ್ನ ಪ್ರತಿಬುದ್ಧಶೇಮುಷೀಣಾಂ ಭವತೀಂ ಭವತೀಕ್ಷ್ಣಯಾತನಾನಾಂ ಅಭಿಚಾರಾಹುತಿಮಾಹುರಬ್ಧಿ ಕನ್ಯೇ. ಸಮುದ್ರ ರಾಜನ ತನೆಯೇ ಅಂತ ಅಡ್ರೆಸ್ ಮಾಡ್ತಾರೆ. ಇವಳು ತ್ರಿಲೋಕ ಸುಂದರಿ ಅಂತೆ, ಅಪರಿಮಿತ ಸುಂದರಿ. ಅವಳು ಹೊರಗಡೆ ಕ್ಷೀರಸಾಗರದಿಂದ ಮೇಲೆ ಬಂದಾಗ್ಲೇನೆ ಎಲ್ಲ ರಾಕ್ಷಸರು ಹಾಗೆ ವಾಸುಕಿನ ಕೆಳಗಡೆ ಹಾಕ್ಬಿಡ್ತಾರಂತೆ. ಆತ ಬಾಯ್ ಬಿಟ್ಕೊಂಡು ಅವಳನ್ನ ನೋಡ್ತಾ ಇರ್ತಾರೆ. ಬಂದದ್ದನ್ನೆಲ್ಲ ಹಂಚ್ಕೊಳ್ಳೋ ತನ ಕೆಲಸ. ಎಲ್ಲರೂ ಓಡೋಕ್ ಶುರು ಮಾಡ್ತಾರಂತೆ ಲಕ್ಷ್ಮಿ ಕಡೆಗೆ. ದೇವತೆಗಳು ಏನು ಸಾಮಾನ್ಯ ಇಲ್ಲ, ಅವರು ಹಾಗೆ ಮಾಡ್ತಾರೆ. ಅವಾಗ ಅವಳೇ ಹೇಳ್ತಾಳೆ, ಇಲ್ಲ ಹೀಗೆಲ್ಲ ನೀವು ಮಾಡಿದ್ರಾಗಲ್ಲ, ನನ್ನ ಗಂಡನ ನಾನೇ ಆರಿಸ್ಕೊಳ್ತೀನಿ ಅಂತ ಸ್ವಯಂವರ ಏರ್ಪಡಿಸಿ ಅಂತ ಹೇಳಿ ಕೇಶವನಿಗೆ ಹಾರ ಹಾಕ್ತಾಳೆ. ಅಪ್ರಾಕೃತ ಇವಳ ಹಾರ ಹಾಕಿ ಏನಾದ್ಲು ಇವಳು ಅಂತ ಹೇಳಿದ್ರೆ, ಕೇಶವನಿಗೆ ಅಪ್ರಾಕೃತವಾದ ಒಂದು ಆಭರಣ ಆಗ್ಬಿಟ್ಲಂತೆ. ಎದೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಲಲ್ಲ, ಎದೆಯಲ್ಲಿ ಹೋಗಿ ಕೂತ್ಕೊಂಡು ಒಂದು ಆಭರಣ ಆಗ್ಬಿಟ್ಲು. ಈಗ್ಲೂ ನಾವು ನೋಡಿದ್ರೆ ಎಲ್ಲ ಶ್ರೀನಿವಾಸನ ದೇವಸ್ಥಾನದಲ್ಲೆಲ್ಲ ಆ ಎದೆಯಲ್ಲಿ ಲಕ್ಷ್ಮಿ ಇರೋ ಕಡೆ ಒಂದು ಚಿಕ್ಕದಾಗಿ ಲಕ್ಷ್ಮಿ ಡಾಲರೋ ಅಥವಾ ಒಂದು ಲಕ್ಷ್ಮಿ ವಿಗ್ರಹ ತರ ಅಲ್ಲಿ ಕೆತ್ತನೆ ಮಾಡಿರೋ ಒಂದು ಪದಕನೋ ಏನಾದ್ರೂ ಒಂದು ಹಾಕಿರ್ತಾರೆ ಅಲ್ಲಿ. ಅವಳು ಒಂದು ಆಭರಣ ಆಗ್ಬಿಟ್ಲು. ಅಲ್ಲೇ ಕೂತ್ಕೊಂಡಿರೋದ್ರಿಂದ ಯಾವಾಗ್ಲೂ ಅಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತಾ ಇರ್ತಾಳೆ. ಏನ್ ಆಗುಗಳೆಲ್ಲ ನೋಡ್ಕೊಂಡು ಏನ್ ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತಾ ಇರ್ತಾಳಂತೆ. ಅವಳೊಂದು ಆಭರಣ ತರ ಅದು. ಇವಳು ಅಲ್ಲಿರೋದ್ರಿಂದ ಒಂದು ಆಭರಣ ಆದ್ಲು. ಹೇಗೆ ಅಂತ ಹೇಳಿದ್ರೆ, ಭಗವಂತನ ಶಾಂತಿ ಗುಣವನ್ನ ಹೆಚ್ಚಿಸಿದ್ಲು. ಆಭರಣಗಳನ್ನ ಹಾಕೊಂಡಾಗ ನಮ್ಮ ದೇಹದ ಸೌಂದರ್ಯ ಹೆಚ್ಚುತ್ತೆ, ನಾವು ನೋಡಕ್ಕೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣ್ತೀವಿ. ಅದೇ ತರ ಅವಳು ಅಲ್ಲಿ ಕೂತ್ಕೊಂಡಾಗ ಅವನ ಗುಣದಲ್ಲಿ ವಿಶೇಷವಾದ ಬದಲಾವಣೆ ಬಂತು. ಎಲ್ಲರನ್ನೂ ಕ್ಷಮಿಸ್ತಾ ಇದ್ದ, ಅದುವರೆಗೂ ಯಾರನ್ನೂ ಕ್ಷಮಿಸ್ತಾ ಇರ್ಲಿಲ್ಲ. ಹಾಗಾಗಿ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ತಕ್ಷಣ ಕ್ಷಮಿಸ್ಬೇಕು ಅಂತ ಇವಳು ಹೇಳ್ಕೊಡ್ತಾ ಇದ್ಲಂತೆ. ಅದಕ್ಕೋಸ್ಕರ ಅವಳು ಒಂದು ಆಭರಣ ಆಗ್ಬಿಟ್ಲು ಅಲ್ಲಿ ಅಂತ. ಈ ಸಂಸ್ಕಾರ ವಿಶೇಷ ಇವಳು ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಬುದ್ಧರಾದ ಜ್ಞಾನಿಗಳಿಗೆ ಇವಳೇ ಸಂಸ್ಕಾರ ವಿಶೇಷ ಅಂತ. ಏನಪ್ಪಾ ಅಂತ ಹೇಳಿದ್ರೆ, ಲಕ್ಷ್ಮಿ ಶ್ರೀ ಸೂಕ್ತವನ್ನ ತಿಳ್ಕೊಳ್ಳೋದು, ಅದರ ಅರ್ಥ ಸಹಿತ ಅದನ್ನ ಅನುಸಂಧಾನ ಮಾಡೋದು ನಿತ್ಯವೂ ವಿಭೂತರಿಗೆ ತಿಳಿದವ್ರಿಗೆ ಇದೇ ಒಳ್ಳೆ ಕೆಲಸ ಅಂತ ಗೊತ್ತು. ಅದಕ್ಕೆ ಮೊದಲು ಅದನ್ನ ಮಾಡ್ತಾರೆ ಅಂತ. ಅಷ್ಟೇ, ಇವಾಗ ಯಾವ ದೇವ್ರನ್ನ ನಾವು ಮೊದಲು ಮಾಡ್ಬೇಕು, ನಮಸ್ಕಾರ ಮಾಡ್ಬೇಕು ಅಂತ ಏನೋ ನಿಮ್ಗೆ ಗೊತ್ತಾಗದೆ ಹೋದ್ರೆ ಲಕ್ಷ್ಮೀ ದೇವಿನ ಪೂಜೆ ಮಾಡಿ ಎಲ್ಲಾರನ್ನೂ ಪೂಜೆ ಮಾಡಿದಂಗೆ ಆಗತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿನ ಪೂಜೆ ಮಾಡಿದ್ರೆ ನಾರಾಯಣ ತಾನಾಗೆ ಒಲಿತಾನೆ. ನಾರಾಯಣನಲ್ಲೇ ಎಲ್ಲ ಸಮಸ್ತ 33 ಕೋಟಿ ದೇವತೆಗಳು ಇರೋದ್ರಿಂದ ನಮಗೆ ಯಾವ ತೊಂದರೆನೂ ಇಲ್ಲದೆ ಅನುಗ್ರಹ ತನ್ನಂತಾನೆ ನಮ್ಮನ್ನ ಬಂದು ಸೇರುತ್ತೆ ಅಂತ. ಇಲ್ಲಿ ಆಮೇಲೆ ಇದು ಹೇಗೆ ಅಂತ ಹೇಳಿದ್ರೆ, ಕಷ್ಟಗಳು ಮತ್ತೆ ಈ ಕ್ರೂರವಾದ ಯಾತನೆಗಳೆಲ್ಲ ಇದೆಯಲ್ಲ ತನ್ನಂತಾನೆ ನಮ್ಮನ್ನ ಬಿಟ್ಟು ಹೋಗ್ಬಿಡುತ್ತೆ ಅಂತ. ಹೇಗೆ ಅಂತ ಹೇಳಿದ್ರೆ, ಅಭಿಚಾರಾಹುತಿ ಅಂತ ಇವಳನ್ನ ನಾವು ಸೇವನೆ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಒಂದು ಅಭಿಚಾರಾಹುತಿ ತರ ಇದೆ ಅಂತ. ಅಭಿಚಾರಾಹುತಿ ಅಂತ ಹೇಳಿದ್ರೆ, ಯಾರಾದ್ರೂ ವಾಮಾಚಾರ ಎಲ್ಲ ಮಾಡಿ ಕೆಟ್ಟದಾಗಿರ್ಲಿ ಅಂತ ಹೇಳಿದ್ರೆ ಅದನ್ನ ಹೋಗ್ಲಾಡ್ಸೋಕ್ಕೋಸ್ಕರ ಒಂದು ಶೇನಯಾಗ ಅಂತ ಹೇಳ್ತಾರೆ. ಶೇನಯಾಗ ಮಾಡ್ಕೊಂಡಾಗ ಅಲ್ಲಿ ಒಂದು ಆಹುತಿ ಕೊಡ್ಬೇಕು. ಅಭಿಚಾರಾಹುತಿ ತರ ಇದೆ ನಿನ್ನನ್ನ ಪೂಜೆ ಮಾಡೋದು ಅಂತ ಇಲ್ಲಿ ಹೇಳ್ತಾರೆ. ಮುನಿಮಾನಸರಾಜಹಂಸಿಕಾವಾ ಮುನಿಮಾನಸರಾಜಹಂಸಿಕಾವಾ ಮುರಭಿತ್ಕಲ್ಪಕಮಂಜುಮಂಜರೀವಾ ಮುರಭಿತ್ಕಲ್ಪಕಮಂಜುಮಂಜರೀವಾ ಶ್ರುತಿಪಂಜರದಿವ್ಯಶಾರಿಕಾವಾ ಶ್ರುತಿಪಂಜರದಿವ್ಯಸಾರಿಕಾವಾ ಜನನಿತ್ವಂ ಗುಣರತ್ನಪೇಟಿಕಾವಾ ಜನನಿತ್ವಂ ಗುಣರತ್ನಪೇಟಿಕಾವಾ ಮುನಿಮಾನಸರಾಜಹಂಸಿಕಾವಾ ಮುರಭಿತ್ಕಲ್ಪಕಮಂಜುಮಂಜರೀವಾ ಶ್ರುತಿಪಂಜರದಿವ್ಯಶಾರಿಕಾವಾ ಜನನಿತ್ವಂ ಗುಣರತ್ನಪೇಟಿಕಾವಾ ಮುನಿಮಾನಸರಾಜಹಂಸಿಕಾವಾ ಮುರಭಿತ್ಕಲ್ಪಕಮಂಜುಮಂಜರೀವಾ ಶ್ರುತಿಪಂಜರದಿವ್ಯಸಾರಿಕಾವಾ ಜನನಿತ್ವಂ ಗುಣರತ್ನಪೇಟಿಕಾವಾ. ತುಂಬಾ ಸೊಗಸಾಗಿದೆ ಇದು ಈ ಪದ್ಯ. ಹೇಗೆ ಅಂತ ಹೇಳಿದ್ರೆ, ಅವಳ ಸೌಂದರ್ಯವನ್ನು ವರ್ಣಿಸ್ತಾ ಇಲ್ಲಿ ಹೇಳ್ತಾರೆ. ಇಲ್ಲಿ ಯಾವ್ದು ಹೇಗಿದ್ದಾಳೆ ಅಂತ ಹೇಳಿದ್ರೆ, ಈ ಯೋಗಿಗಳ ಮನಸ್ಸೆಂಬ ಸರೋವರ ಇರುತ್ತಲ್ಲ, ಆ ಸರೋವರಕ್ಕೆ ಇವಳೇ ರಾಜಹಂಸ ಹತ್ರ ಇದ್ದಾಳೆ ಅಂತ. ಅಂದ್ರೆ ಯಾವಾಗ್ಲೂ ಯೋಗಿಗಳು ಇವಳ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾಳೆ. ಇವಳು ರಾಜಹಂಸ ಹತ್ರ ಇದ್ದಾಳೆ ಅಂತ. ವಿಷ್ಣು ಎಂಬ ಕಲ್ಪವೃಕ್ಷಕ್ಕೆ ಇವಳು ಅಪ್ರಾಕೃತವಾದ ಒಂದು ಹೂವಿನ ಗೊಂಚಲು ತರ ಇದ್ದಾಳೆ ಅಂತ.
ವಿಷ್ಣು ಏನ್ ಬೇಕಾದ್ರೂ ಕೊಡ್ತಾನಲ್ಲ, ಆ ಏನ್ ಬೇಕಾದ್ರೂ ಕೊಡೋ ಸಾಮರ್ಥ್ಯಕ್ಕೆ ಇವಳು ಅಪ್ರಾಕೃತವಾದ ಗೊಂಚಿನ ತರ ಇದ್ದಾಳೆ ಅಂತ ಹೇಳ್ತಾರೆ. ಹಾಗೆ ವೇದಗಳ ರಾಶಿ ಇದೆಯಲ್ಲ, ಅದೇ ಒಂದು ಪಂಜರದ ತರ, ಅದರೊಳಗೆ ಇರುವಂತ ಸುಂದರವಾದ ಗಿಳಿ ತರ ಇವಳು ಅಂತ. ವೇದದಲ್ಲಿ ಹಲವಾರು ಕಡೆ ಲಕ್ಷ್ಮಿಯನ್ನ ಪ್ರತಿಪಾದನೆ ಮಾಡಿದೆ, ಅವಳನ್ನ ಹೊಗಳಿ ಅವಳ ಮಹಿಮೆಯನ್ನೆಲ್ಲ ಹೇಳಿದೆ. ಅದಕ್ಕೆ ವೇದಗಳ ಪಂಜರದಲ್ಲಿ ಇವಳು ಒಂದು ಗಿಳಿ ತರ ಇದ್ದಾಳೆ ಅಂತ ಉಪಮೆ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಅದಷ್ಟೇ ಅಲ್ಲದೆ ಇವಳ ದಿವ್ಯ ಗುಣಗಳು ಎಲ್ಲ ಸೇರ್ಕೊಂಡು ಇವಳು ಒಂದು ಒಳ್ಳೆ ಉತ್ತಮವಾದ ರತ್ನಗಳು ಎಲ್ಲ ಇರೋವಂಥ ಒಂದು ಮಂಜೂಷಿಕ, ಒಂದು ಟ್ರೆಷರ್ ಬಾಕ್ಸ್, ಒಂಥರ ಟ್ರೆಷರ್ ಬಾಕ್ಸ್ ತರ ಇದ್ದಾಳೇನೋ ಅಂತ ಹೇಳ್ತಾರೆ. ವಾತ್ಸಲ್ಯ ಗುಣಗಳ ಒಂದು ಪೆಟ್ಟಿಗೆ ಇವಳು. ಆ ಗುಣಗಳೆಲ್ಲ ಇರೋ ಥರ ಗುಣ ಪ್ರಕಾಶವಾಗೋ ಥರ ಮಂಜುಷಿಕ ತರ ಇದ್ದಾಳೆ ಅಂತ. ತುಂಬಾ ಚೆನ್ನಾಗಿದೆ. ಪ್ರತಿಸೃಷ್ಟಿರಿಯಂ ತಟಲ್ಲಿತಾನಾಂ, ಪ್ರತಿಸೃಷ್ಟಿರಿಯಂ ತಟಿಲ್ಲತಾನಾಂ, ಈ ಎಲ್ಲದು ಓಕೆ. ಪ್ರತಿಸೃಷ್ಟಿರಿಯಂ ತಟಿಲ್ಲತಾನಾಂ, ಪ್ರತಿಸೃಷ್ಟಿರಿಯಂ ತಟಿಲ್ಲತಾನಾಂ, ಪರಿಣಾಮೋನು ಶಿರೀಷ ಮಂಜರೀಣಾಂ, ಪರಿಣಾಮೋನು ಶಿರೀಷ ಮಂಜರೀಣಾಂ, ಪ್ರತಿಭಾತಿ ಹೃದಿ ತ್ವದೀಯ ಮೂರ್ತಿಃ, ಪ್ರತಿಭಾತಿ ಹೃದಿ ತ್ವದೀಯ ಮೂರ್ತಿಃ, ಪರಿವೃತ್ತರ್ಹರಿಪತ್ನಿ ಕಾಂಚನಾನಾಂ, ಪರಿವೃತ್ತಿರ್ಹರಿಪತ್ನಿ ಕಾಂಚನಾನಾಂ, ಪ್ರತಿಸೃಷ್ಟಿರಿಯಂ ತಟಿಲ್ಲತಾನಾಂ, ಪರಿಣಾಮೋನು ಶಿರೀಷ ಮಂಜರೀಣಾಂ, ಪ್ರತಿಭಾತಿ ಹೃದಿ ತ್ವದೀಯ ಮೂರ್ತಿಃ, ಪರಿವೃತ್ತಿರ್ಹರಿಪತ್ನಿ ಕಾಂಚನಾನಾಂ. ಪ್ರತಿಸೃಷ್ಟಿರಿಯಂ ತಟಿಲ್ಲತಾನಾಂ, ಪರಿಣಾಮೋನು ಶಿರೀಷ ಮಂಜರೀಣಾಂ, ಪ್ರತಿಭಾತಿ ಹೃದಿ ತ್ವದೀಯ ಮೂರ್ತಿಃ, ಪರಿವೃತ್ತಿರ್ಹರಿಪತ್ನಿ ಕಾಂಚನಾನಾಂ. ಇಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿರೋ ಒಂದು ಉಪಮೆಗಳನ್ನ ಕೊಡ್ತಾರೆ. ಇವಳು ಒಂದು ಮಿಂಚಿನ ಬಳ್ಳಿನೋ ಅಂತ ಹೇಳ್ತಾರೆ. ವಿಷ್ಣು ಕಪ್ಪಗೆ ಇದ್ದಾನೆ, ಅವನು ಕಪ್ಪಗೆ ವಿಶಾಲವಾದ ವಕ್ಷಸ್ಥಳ ಇರೋವನು. ಅದರ ಮಧ್ಯೆ ಇವಳು ಇದ್ದಾಳಲ್ಲ, ಒಂದು ಮಿಂಚಿನ ಬಳ್ಳಿ ತರ, ವಿದ್ಯುಲ್ಲತೆ ತರ ಹೋಲ್ ಅಂತಾನೆ ವೇದಗಳಲ್ಲಿ ಹೇಳ್ತಾರೆ. ಇವಳನ್ನ ವಿದ್ಯುಲ್ಲತೆ ಅಂತಾನೆ ಹೇಳ್ತಾರೆ. ಮಿಂಚಿನ ಬಳ್ಳಿ ತರ ಇದ್ದಾಳೆ. ತಿರುಕ್ಕಂಡೇನ್ ಪೊನ್ಮಣಿ ಕಂಡೇನ್ ಅನ್ಬೇಕಾದ್ರೆ ಲಕ್ಷ್ಮಿನೇ ಫಸ್ಟ್ ನೋಡೋದ, ಕತ್ಲೇನಲ್ಲಿ ಬೇರೆ ಏನ್ ಕಾಣಿಸಲ್ಲ, ಲಕ್ಷ್ಮಿ ಮಿಂಚಿನಂತೆ ಕಾಣ್ತಾಳೆ. ಅವಳು ಮಿಂಚಿನ ಬಳ್ಳಿ ತರ ಇದ್ದಾಳೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೇನೆ ಹಾಗೆ ಪ್ರಖರವಾಗಿದ್ದಾಳ ಅಂದ್ರೆ ಇಲ್ಲಂತೆ ಬಾಗೆ ಹೂವು ಗೊಂಚಿನ ತರ ಇದ್ದಾಳೆ. ಈ ಬಾಗೆ ಹೂವು ಅನ್ನೋದು ಒಂಥರ ಪುಷ್ಪ, ಅದು ತುಂಬಾ ಹೇಗೆ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ಹಾಗೆ ಒಂದು ನಿಮಿಷ. ಏನೋ ಚೆನ್ನಾಗಿರೋ ಇದನ್ನೇ ಪೇವ್ಮೆಂಟ್ ಹೊಡೆದು ತಿರ್ಗು ಏನೋ ಕ್ಲೀನ್ ಮಾಡ್ತಾರೆ, ಏನೋ ಕಲ್ಲು ಹಾಕ್ತಾರೆ. ಸುಮ್ಮನೆ ಫುಟ್ಪಾತ್ ಎಲ್ಲ ಡಿಸ್ಟರ್ಬ್ ಆಗ್ತದೆ, ಏನೋ ತೆಗಿತಾ ಇದಾರಲ್ಲ ಹಾಗೆ. ಓಕೆ, ಆ ಥರ ಮಿಂಚಿನ ಮತ್ತೊಂದು ಪ್ರಕಾರ ಥರ ಇದ್ದಾಳೆ. ಅಷ್ಟೇ ಇಲ್ಲದೇನೆ ಇವಳು ಆ ಬಾಗೆ ಪುಷ್ಪ ಅಂತ ಹೇಳಿದ್ರೆ ಅದೊಂಥರ ಪುಷ್ಪ ತುಂಬಾ ಸೂಕ್ಷ್ಮ ಆಗಿರತ್ತೆ. ಆ ಥರ ಇವಳು ಶರೀರ ಉಳ್ಳವಳಂತೆ. ಹೇಗೆ ಅಂದ್ರೆ ಇವಳು ಎಷ್ಟು ಸೂಕ್ಷ್ಮ ಅಂದ್ರೆ ಇವಳಿಗಿಂತ ಸೂಕ್ಷ್ಮ ವಿಷ್ಣು ಅದನ್ನು ಹೇಳ್ತಾರೆ. ಹೇಗೆ ಅಂದ್ರೆ ಮಲರ್ ಮಹಳೆ ಇವಳು, ಕಮಲದ ಮೇಲೆ ಕೂತಿರುವಂತ ಮಲರ್ ಮಹಳು, ಅವಳು ಕೈಯು ಕಮಲದಂತೆ ಅಷ್ಟು ಸೂಕ್ಷ್ಮ. ಅಂಥವಳು ಕೈವರುಡ ಮಲರ್ ಪೋಲ್ ಶಿವಂತನ, ಅವನ ಭಗವಂತನ ಕಾಲು ಅದಕ್ಕಿಂತ ಸೂಕ್ಷ್ಮ ಅಂತ. ಇವಳು ಕಾಲು ಒತ್ತುತ್ತಾ ಇದ್ರೆ ಅದು ಹಾಗೆ ಅಲ್ಲಲ್ಲೇ ಕೆಂಪುಗಾಗ್ಬಿಡ್ತಾ ಇತ್ತಂತೆ. ಆ ತರ ಇವಳು ಸೂಕ್ಷ್ಮದವಳು, ಆ ಬಾಗೆ ಪುಷ್ಪದ ರಾಶಿ ತರ ಸೂಕ್ಷ್ಮವಾಗಿದ್ದಾಳೆ ಅಂತ. ಅಷ್ಟೇ ಅಲ್ಲ, ಒಂದು ಪುಟವಿಟ್ಟ ಚಿನ್ನ ಇರತ್ತಲ್ಲ, ಆ ತರ ಪಳಪಳ ಅಂತ ಇದ್ದಾಳೆ ಅಂತ. ಪರಿವೃತ್ತಿ ಹರಿಪತ್ನಿ ಕಾಂಚನಾನ, ಪರಿವೃತ್ತಿ ಅಂದ್ರೆ ದೋಷಗಳನ್ನೆಲ್ಲ ನಿವಾರಿಸಿ ಪುಟವಿಟ್ಟ ಚಿನ್ನ ತರ ಇದ್ದಾಳೆ ಇವಳು ಅಂತ, ಪ್ರಕಾಶಮಾನವಾಗಿದ್ದಾಳೆ ಅಂತ ಹೇಳ್ತಾರೆ. ಪ್ರಸ್ತಾವನಾ ಭುವನ ಪಾಲನ ನಾಟಕಸ್ಯ, ಪ್ರಸ್ತಾವನಾ ಭುವನ ಪಾಲನ ನಾಟಕಸ್ಯ,
ಪ್ರಾಚ್ಯಾದಿಶೋ ಧವಳಿಮಾ ಭವಕಾಳರಾತ್ರೇ ಪ್ರಾಚ್ಯಾದಿಶೋ ಧವಲಿಮಾಪಿ ಚ ಕಾಲರಾತ್ರೇಃ ದುರ್ಗರ್ವ ಸರ್ವರಜನೀಚರ ಧೂಮಕೇತುಃ ದುರ್ಗರ್ಭ ಸರ್ವರಜನೀಚರ ಧೂಮಕೇತುಃ ದೋಷದ್ರುಮಸ್ಯ ಪರಶುಸ್ತವ ದೇವಿ ರೂಪಂ ದೋಷದ್ರುಮಸ್ಯ ಪರಶುಸ್ತವ ದೇವಿ ರೂಪಂ ಪ್ರಸ್ತಾವನಾ ಭುವನ ಪಾಲನ ನಾಟಕಸ್ಯ ಪ್ರಾಚ್ಯಾದಿಶೋ ಧವಳಿಮಾ ಭವಕಾಳರಾತ್ರೇ ದುರ್ಗರ್ವ ಸರ್ವರಜನೀಚರ ಧೂಮಕೇತುಃ ದೋಷದ್ರುಮಸ್ಯ ಪರಶುಸ್ತವ ದೇವಿ ರೂಪಂ ಪ್ರಸ್ತಾವನಾ ಭುವನ ಪಾಲನ ನಾಟಕಸ್ಯ ಪ್ರಾಚ್ಯಾದಿಶೋ ಧವಲಿಮಾಪಿ ಚ ಕಾಲರಾತ್ರೇಃ ದುರ್ಗರ್ಭ ಸರ್ವರಜನೀಚರ ಧೂಮಕೇತುಃ ದೋಷದ್ರುಮಸ್ಯ ಪರಶುಸ್ತವ ದೇವಿ ರೂಪಂ. ದೇವಿಗೆ ಹೇಳ್ತಾರೆ, ನಿನ್ನ ದಿವ್ಯ ಮಂಗಳ ವಿಗ್ರಹ ಹೇಗಿದೆ ಅಂತ ಹೇಳಿದ್ರೆ ಜಗತ್ತನ್ನೆಲ್ಲ ಕಾಪಾಡುತ್ತೆ ಅಂತ. ಒಂದು ಜ್ಯೋತಿ ಸ್ವರೂಪವಾಗಿ ಇಲ್ಲಿರೋ ತಿಮಿರಾನ್ನ ಎಲ್ಲವನ್ನ ಹೋಗ್ಲಾಡಿಸಿ ಒಂದು ಜ್ಯೋತಿ ಸ್ವರೂಪವಾಗಿ ಇದೆಯಾ ನೀನು. ಹೇಗೆ ಅಂದ್ರೆ ಈ ನಾಟಕ ಪ್ರಾರಂಭದಲ್ಲಿ ತೆರೆ ತೆಗಿತಾರಲ್ಲ ಆ ತರ ನೀನೇ ಇದನ್ನ ಶುರು ಮಾಡೋದು ಅಂತ. ಎಲ್ಲರಿಗೂ ಒಂದು ಕರ್ಣಕಳೆಗಳನ್ನು ಕೊಡಿಸಿ ಈ ಜೀವನ ನಾಟಕ ಇದೆಯಲ್ಲ ಪ್ರಕೃತಿ ಮಂಡಲದಲ್ಲಿ ಲೀಲಾ ವಿಭೂತಿಯನ್ನ ಶುರು ಮಾಡಿಸ್ತಾರಂತೆ, ಓಪನ್ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಪ್ರಳಯ ಕಾಲದ ರಾತ್ರಿ ಆಗಿ ಒಂದು ಬೆಳಗ್ಗೆ ಬರುತ್ತಲ್ಲ ಅವಾಗ ಧವಳಿಮೆ ಆ ಬೆಳಕು ಜ್ಯೋತಿ ಸ್ಕ್ರೀನ್ ತೆಗೆದ ತಕ್ಷಣ ಲೈಟಿಂಗ್ ಎಲ್ಲ ಇರುತ್ತಲ್ಲ ಡ್ರಾಮಾ ಮಾಡ್ಬೇಕಾದ್ರೆ ಆ ತರ ಇವಳು ಧವಳಿಮೆ ತರ ಇದ್ದಾಳೆ. ಬೆಳ್ಳಗೆ ಎಲ್ಲವನ್ನು ಕಾಣಿಸ್ತಾಳೆ. ಹೇಗೆ ಕತ್ಲೆ ಇದ್ದಾಗ ಏನು ಕಾಣಲ್ಲ, ಆದ್ರೆ ಒಂದು ಜ್ಯೋತಿ ಇಟ್ರೆ ಎಲ್ಲ ವಸ್ತು ಆ ಜ್ಯೋತಿ ಕೂಡ ಹೇಗೆ ಎಲ್ಲರಿಗೂ ಕಾಣುತ್ತೋ ಅದೇ ತರ ಇವಳು ಆ ತರ ಇದ್ದಾಳೆ. ಹಾಗೆ ಸೂರ್ಯೋದಯದಂತೆ ಇದ್ದಾಳೆ ಇವಳು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲವನ್ನು ಸ್ಪಷ್ಟಪಡಿಸೋದು, ಯಾವ್ಯಾವ ವಸ್ತು ಯಾವ ತರ ಇದೆ ಅಂತ ಸ್ಪಷ್ಟಪಡಿಸೋದು ಅಂತ. ಈ ಯಾರಿಗೆ ದುರಹಂಕಾರ ಇರುತ್ತೋ ದುಷ್ಟರಿಗೆಲ್ಲ ಅವಳಿಗೆಲ್ಲ ಇವಳು ಧೂಮಕೇತು ತರ ಇದ್ದಾಳೆ. ಧೂಮಕೇತು ಅಂದ್ರೆ ಕಾಮೆಟ್. ಹಿಂದೆ ಎಲ್ಲ ಧೂಮಕೇತು ಎಲ್ಲ ಬಂದ್ರೆ ಏನೋ ತುಂಬಾ ಕೆಟ್ಟದಾಗತ್ತೆ ಅನ್ನೋದು ಒಂದು ಶಕುನ ತರ ಹೇಳೋರು. ಇಡೀ ಪ್ರಪಂಚಕ್ಕೆ ಒಂದು ಕೆಟ್ಟದಾಗತ್ತೆ ಧೂಮಕೇತು ಬಂದ್ರೆ. ಎಷ್ಟೋ ವರ್ಷಗಳ ಮೇಲೆ ಒಂದೊಂದು ಧೂಮಕೇತು ಬರುತ್ತೆ. ಅದೊಂದು ಸ್ಟಾರ್ ತರ ಇರುತ್ತೆ, ಒಂದು ಬಾಲ ತರ ಇರುತ್ತೆ. ನಾನು ತುಂಬಾ ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ್ದು ಕಾಮೆಟ್, ಅದಾದ್ಮೇಲೆ ನೋಡೇ ಇಲ್ಲ. ಸ್ಕೂಲಲ್ಲಿ ಶಾಲೆಯಲ್ಲೆಲ್ಲ ಓದ್ತಾ ಇದ್ದಾಗ ಒಂದು 3ನೇ 4ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನೋಡಿದ್ದೆ ಧೂಮಕೇತು. ಅವಾಗೆಲ್ಲ ಎದ್ದು ಹೊರಗಡೆ ಬಂದು ನೋಡ್ತಾ ಇದ್ವಿ. ಏನೋ ಕೆಟ್ಟದಾಗೋದ್ರೆ ಅವಾಗ್ಲೂ ಒಂಥರ ಸ್ಟಿಗ್ಮಾ, ನೋಡ್ಬಾರ್ದು ಧೂಮಕೇತುನ ಅಂತ. ನಾವು ಏನಿಲ್ಲ ನೋಡ್ಬೋದು ಅಂತ ಹೇಳಿ ಆಮೇಲೆ ಹೊರಗಡೆ ಬಂದು ನೋಡಿದ್ವಿ, ನೆನಪಿದೆ. ಆ ಧೂಮಕೇತು ಬಂದ್ರೆ ಒಟ್ಟಿನಲ್ಲಿ ಎಲ್ಲರಿಗೂ ಭೂಮಿನಲ್ಲಿ ಇರೋರಿಗೆಲ್ಲ ಒಂದು ಕೆಟ್ಟದಾಗತ್ತೆ ಅಂತ. ಇವಳಿಂದ ಏನಪ್ಪ ಅಂದ್ರೆ ದುರಹಂಕಾರಿಗಳಿಗೆಲ್ಲಾನು ಅವಳು ಧೂಮಕೇತು ಇರೋ ತರ ಅಂತ. ಅಷ್ಟೇ ಹಾಗೆ ಇದು ಈ ಪಾಪಗಳನ್ನ ಹೆಮ್ಮರ ಇದೆಯಲ್ಲ ಅದನ್ನ ಕಡಿಯೋ ಕೊಡ್ಲಿ ತರ ಇವಳು ಅಂತ ಎಲ್ಲ ಉಪಮೆಗಳು ಕೊಡ್ತಾರೆ. ಪಾಪಗಳನ್ನ ಕಟ ಮಾಡ್ಬೇಕಲ್ವಾ, ವೆಂಕಟ ಅಂತ ಹೇಳ್ತಾರಲ್ಲ ಆತರ ಕಟ ಮಾಡ್ಬೇಕು, ಅದನ್ನ ಕಟ್ ಮಾಡ್ಬೇಕು. ಪಾಪಗಳಿಂದ ನಮ್ಮನ್ನ ದೂರ ಮಾಡಿದ್ರೆ ತಾನೆ ನಾವು ಪುಣ್ಯ ಪಾಪ ಎರಡು ಸಮನಾದ್ರೆ ಮೋಕ್ಷಕ್ಕೆ ಹೋಗ್ಬೋದು. ಪಾಪಗಳಿಂದ ನಮ್ಮನ್ನ ದೂರ ಮಾಡಕ್ಕೆ ಕಡಿಯೋ ಕೊಡ್ಲಿ ತರ ಇದ್ದಾಳೆ ಅವಳು ಅಂತ. ಅಷ್ಟೇ ಅಲ್ಲದೆ ಇವಳು ಹೇಗೆ ಸೆಲ್ಫ್ ಲುಮಿನಿಸ್ ಆಗಿ ಲಾವಣ್ಯವತಿಯಾಗಿ ಪ್ರಕಾಶಮಾನವಾಗಿ ಹೇಗಿದ್ದಾಳೆ ಅಂತ ಹೇಳಿದ್ರೆ ಲಾವಣ್ಯದಿಂದ ಯಾವಾಗ್ಲೂ ಹಾಗೆ ಇರ್ತಾಳಂತೆ. ಯಾವತ್ತು ನಾನು ವಯಸ್ಸಾದ ಲಕ್ಷ್ಮಿ ಫೋಟೋ ಅಥವಾ ಆ ತರ ಎಲ್ಲ ನಾವು ನೋಡಿದೀವ? ಇಲ್ಲ, ಯಾವಾಗ್ಲೂ ಲಾವಣ್ಯ, ಸದಾ ಯುವ. ಅವರೆಲ್ಲಾರು ಯಾವಾಗ್ಲೂ ಅದೇ ತರ ಇರ್ತಾರೆ. ಅದಕ್ಕೆ ಕಾರಣ ಅವರು ಪರಮಾತ್ಮನ ಹೆಂಡತಿ, ಅವಳು ಸದಾ ಹಾಗೆ ಇರ್ತಾಳೆ. ಅಷ್ಟೇ ಅಲ್ಲದೆ ವೈಕುಂಠದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೂ ಯಾರಿಗೂ ವಯಸ್ಸೇ ಆಗೋದಿಲ್ಲ. ಜರೆ ಮುಪ್ಪು ವ್ಯಾಧಿ ಯಾವುದು ಇಲ್ವಲ್ಲ, ಹಾಗೆ ಚೆನ್ನಾಗೇ ಇರ್ತಾರೆ ಅವರು. ಹಾಗಾಗಿ ಇವಳು ತುಂಬಾ ಸುಂದರವಾಗಿ ಲಾವಣ್ಯವತಿಯಾಗಿದ್ದಾಳೆ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. ಆಲಾನ ಎಷ್ಟಿರಸಿ ಯೋಗಿ ಮನೋ ಗಜಾನ, ಆಲಾಯನ ಎಷ್ಟಿರಸಿ ಯೋಗಿ ಮನೋ ಗಜಾನ, ಆಶಾ ಪಿಶಾಚ ಪರಿಮೋಚನ ಯಂತ್ರ ವಿದ್ಯಾ, ಆಶಾ ಪಿಶಾಚ ಪರಿಮೋಚನ ಮಂತ್ರ ವಿದ್ಯಾ, ಕಾರ್ತಾಂತ ಲೋಕ ಗಮನ ಪ್ರತಿರೋಧ ಮುದ್ರಾ, ಕಾರ್ತಾಂತ ಲೋಕ ಗಮನ ಪ್ರತಿರೋಧ ಮುದ್ರಾ, ಕಾರುಣ್ಯ ಪುಣ್ಯ ತಟನಿ ಕಮಲಾಲಯೇ ತ್ವಂ, ಕಾರುಣ್ಯ ಪುಣ್ಯ ತಟಿನಿ ಕಮಲಾಲಯೇ ತ್ವಂ.
ಆಲಾಯನಯೇ ಸ್ಥಿರಸಿ ಯೋಗಿ ಮನೋಗಜಾನಾಂ ಆಶಾ ಪಿಶಾಚ ಪರಿಮೋಚನ ಯಂತ್ರ ವಿದ್ಯಾ ಕಾರ್ತಾಂತಲೋಕ ಗಮನ ಪ್ರತಿರೋಧ ಮುದ್ರಾ ಕಾರುಣ್ಯ ಪುಣ್ಯ ತಟಿನಿ ಕಮಲಾಲಯೇ ತ್ವಂ. ಆಲಾನಯಷ್ಟಿರಸಿ ಯೋಗಿ ಮನೋಗಜಾನಾಂ ಆಶಾ ಪಿಶಾಚ ಪರಿಮೋಚನ ಮಂತ್ರ ವಿದ್ಯಾ ಕಾರ್ತಾಂತಲೋಕ ಗಮನ ಪ್ರತಿರೋಧ ಮುದ್ರಾ ಕಾರುಣ್ಯ ಪುಣ್ಯ ತಟಿನಿ ಕಮಲಾಲಯೇ ತ್ವಂ. ಈ ಕರುಣೆ, ಇವಳು ಕರುಣೆ ಸ್ವರೂಪದಲ್ಲಿದ್ದಾಳಲ್ಲ, ಇವಳು ಒಂದು ನದಿ ತರ ಅಂತೆ, ಒಂದು ಗಂಗೆ ತರ ಇದ್ದಾಳೆ ಇವಳು. ಕರುಣೆಯೇ ಒಂದು ನದಿಯಾಗಿ ಹರಿದು ಬಂತೇನೋ ಅನ್ನೋ ಹತ್ರ ಒಂದು ಗಂಗೆ ತರ ಇದ್ದಾಳೆ ಇವಳು ಅಂತ. ಎಲ್ಲರ ಪಾಪಗಳನ್ನ ತೊಳೆಯೋದು ಗಂಗೆ ಅಲ್ವಾ, ಆ ತರ ಇವಳು ಇವಳ ಕರುಣೆ ರೂಪದಲ್ಲಿ ಇದ್ದಾಳೆ ಇವಳು ನಮ್ಗೆ ಅಂತ. ಈ ನಮ್ಮ ಸರ್ವ ಅನಿಷ್ಟಗಳನ್ನು ಹೋಗಲಾಡಿಸೋಳು ಯಾರು ಅಂತ ಹೇಳಿದ್ರೆ ಇವಳೇನೆ. ಆ ಭಾವದಲ್ಲೇ ಇಲ್ಲಿ ಪುಣ್ಯ ನದಿಗೆ ಇವಳನ್ನ ಹೋಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಯಂತ್ರ ತರ ಅಂತ. ಆಶಾ ಪಿಶಾಚಿಗಳು, ಆಸೆ ಎಂಬ ಪಿಶಾಚಿಗೆ ನಮ್ಗೆ ಮೆಟ್ರಕೊಂಡ್ಬಿಟ್ರೆ ತುಂಬಾ ಕಷ್ಟ ನಮ್ಗೆ. ಅದು ನಮ್ಮನ್ನ ಹೇಗೇಗೋ ಆಡ್ಸುತ್ತೆ. ಅದಕ್ಕೆ ಒಂದು ಯಾವ್ದಾರ ತಾಯ್ತು ಬೇಕಲ್ಲ, ಯಂತ್ರ ತಾಯ್ತು ಕಟ್ತಾರಲ್ಲ, ಅದಕ್ಕೆ ಯಂತ್ರ ಇವಳೆ ಅಂತ. ಯಂತ್ರ ವಿಶೇಷ ಯಂತ್ರದಂತಿದ್ದಾಳೆ ಇವಳು. ಆಸೆಗಳನ್ನೆಲ್ಲ ಅಂಕುರ ಆಗದೆ ಇರೋ ತರ ಮಾಡ್ತಾಳೆ ಅಂತ. ಈ ಯಮಲೋಕಕ್ಕೆ ಇವಳು ಮುಚ್ಚಿದ ಬಾಗಲ್ ತರ ಇದ್ದಾಳೆ. ಯಮಲೋಕದ ಜಾಗವನ್ನು ನಮ್ಗೆ ಮುಚ್ಚಿದ್ರೆ ಅವಾಗ ನಮ್ಗೆ ಮೋಕ್ಷಕ್ಕೆ ದಾರಿ ಸುಗಮವಾಗುತ್ತೆ. ಯಾವಾಗ್ಲೂ ಅಷ್ಟೇನೆ. ಯಮ ಭಟ್ರು ಬಂದಾಗ ಏನಾಗತ್ತೆ, ವಿಷ್ಣು ಭಟ್ರು ಬರ್ಬೇಕು. ಯಮ ಭಟ್ರು ಬಂದಾಗ ನಮಗೆ ಪಾಪ ಪುಣ್ಯ ಇನ್ನ ಸ್ವಲ್ಪ ಬಾಕಿ ಇದೆ ಅಂತ ಅರ್ಥ. ಪುಣ್ಯ ಲೋಕಕ್ಕಾದ್ರೂ ಕರ್ಕೊಂಡು ಹೋಗ್ತಾರೆ. ಯಮ ಭಟ್ರು ಬಂದಾಕ್ಷಣ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿಲ್ಲ. ನಮ್ಮ ಅಕೌಂಟ್ ನೋಡ್ತಾರೆ. ಪುಣ್ಯ ಇದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅವಾಗ ಪಾಪ ಇದ್ರೆ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರು ಬಂದಾಗ ಮುಚ್ಚಿಬಿಡಿ, ಯಮ ಭಟ್ರು ಬಂದಾಗ ಮುಚ್ಚಲು ಬಾಗಿಲು ಮುಚ್ಚಿರುತ್ತಂತೆ, ಇವಳು ತೆಗೆಯೋದಿಲ್ಲ ಅಂತ. ಯೋಗಿಗಳ ಮನಸ್ಸಿಗೆ ಮಹಾಗಜ ಕಟ್ಟಿ ಹಾಕೋ ಸರಪಳಿ ತರ ಇದ್ದಾಳೆ. ಯೋಗಿಗಳು ಇವಳನ್ನ ಸದಾ ಯೋಚನೆ ಮಾಡಿ ಮನಸ್ಸಲ್ಲಿ ಮನನ ಮಾಡಕ್ಕೆ ಇವಳು ಅವ್ರ ಮನಸ್ಸೆಂಬ ಗಜ, ಅವ್ರ ಆನೆಗಳಿಗೆ ಸರಪಳಿ ತರ ಕಟ್ಟಾಕ್ತಾಳಂತೆ. ಒಂದ್ಸತಿ ಇವಳ ಬಗ್ಗೆ ಧ್ಯಾನ ಮಾಡಕ್ ಶುರು ಮಾಡಿದ್ರೆ ಅಲ್ಲೇ ನಂತರ ಹಾಕೊಂಡು ಅಲ್ಲೇ ಇರ್ತಾರೆ. ಯಾಕಂದ್ರೆ ಅಷ್ಟು ವಿಶೇಷವಾದ ಗುಣ ಇವಳ ಹತ್ರ ಇದೆ. ಎಷ್ಟು ಹೇಳಿದ್ರು ತೀರದು ಅದನ್ನ ಧ್ಯಾನ ಮಾಡ್ಕೊಂಡು ಇರ್ತಾರೆ ಅಂತ. ಪ್ರಾಪ್ಯಭೂತವಾದ ಇವಳು ಸಿಕ್ಕಿದಾಗ ಬೇರೆ ಏನ್ ಬೇಕು ಅದನ್ನೇ ಧ್ಯಾನವನ್ನ ಅನಸ್ಯೂತವಾಗಿ ಮಾಡ್ತಾರೆ. ಶರದಂತ ಮೋಘನಾನಾಂ ಶಾಶ್ವತ ಸುಖ ಸಂಪದಾಮುಪೋದ್ಘಾತಂ. ಶಾಶ್ವತ ಸುಖ ಸಂಪದಾಮುಪೋದ್ಘಾತಂ. ಶರಣಂ ವ್ರಜಾಮಿ ಕಮಲೇ. ಶರಣಂ ವ್ರಜಾಮಿ ಕಮಲೇ. ಶೌರಿ ವಶೀಕಾರ ಮೂಲಿಕಾಂ ಭವತಿ. ಶೌರಿ ವಶೀಕಾರ ಮೂಲಿಕಾಂ ಭವತಿ. ಶರದಂತ ಮೋಘನಾನಾಂ ಶಾಶ್ವತ ಸುಖ ಸಂಪದಾಮುಪೋದ್ಘಾತಂ. ಶರಣಂ ವ್ರಜಾಮಿ ಕಮಲೇ ಶೌರಿ ವಶೀಕಾರ ಮೂಲಿಕಾಂ ಭವತಿ. ಶರದಂ ತಮೋಘನಾನಾಂ ಶಾಶ್ವತ ಸುಖ ಸಂಪದಾಮುಪೋದ್ಘಾತಂ. ಶರಣಂ ವ್ರಜಾಮಿ ಕಮಲೇ ಶೌರಿ ವಶೀಕಾರ ಮೂಲಿಕಾಂ ಭವತಿ. ಶರದಂತ ಮೋಘ ಅಂತ ಹೇಳಿದ್ರೆ ಈ ಶರತ್ಕಾಲ ಇದೆಯಲ್ಲ, ಮೋಡಗಳ ರಾಶಿ ಇರತ್ತಲ್ಲ, ನಮ್ಮ ಅಜ್ಞಾನವೆಂಬ ಮೋಡ ರಾಶಿಗೆ ಶರತ್ಕಾಲ ತರ ಇದೆಯಂತೆ. ಮಳೆ ಬಂದ್ಬಿಟ್ರೆ ಆ ಮೋಡಗಳೆಲ್ಲ ಕರ್ಗೋಗುತ್ತಲ್ಲ, ಆದರೆ ಇವಳು ನಮ್ಮ ಮೇಲೆ ಅನುಗ್ರಹ ಮಾಡಿದ್ರೆ ಅದೆಲ್ಲ ಕರಗಿ ಮಳೆಯಾಗಿ ಹೊಟ್ಟೋಗುತ್ತೆ ಅಜ್ಞಾನವೆಲ್ಲ. ಹಾಗೆ ಅಜ್ಞಾನದ ಕತ್ತಲೆಗೆ ಇವಳು ಬೆಳಕಾಗಿದ್ದಾಳೆ ಅಂತಾನು ಹೇಳ್ತಾರೆ. ಇಲ್ಲಿ ಈ ಸಮೃದ್ಧಿಗಳನ್ನ ಪಡೆಯಲು ಏನ್ ಮಾಡ್ಬೇಕು, ಬುದ್ಧಿಯನ್ನ ಔಷಧಿ ಕೊಡ್ತಾಳಂತೆ ಇವಳು. ವಿವೇಕ ನಮ್ಗೆ ಬರ್ಬೇಕಾದ್ರೆ ಬುದ್ಧಿ ಇರ್ಬೇಕು. ಆ ಬುದ್ಧಿಯನ್ನು ಔಷಧಿಯನ್ನು ಈ ಶ್ರೀದೇವಿ ನಮ್ಗೆ ಕೊಡ್ತಾಳೆ. ಮಕ್ಕಳೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ಸುತ್ತಕಾರ ಅಂತ ಹಾಕ್ತಾರೆ. ಅವಾಗವಾಗ ದೊಡ್ಡವರಾಗೋರ್ಗು ಸ್ವಲ್ಪ ದಿನ ಕೊಡ್ತಾನೆ ಇರ್ತಾರೆ, ಇಮ್ಯುನಿಟಿಗೆ ಏನೋ ಬರದೇ ಇರೋ ತರ. ಆ ತರ ನಮಗೆ ಕೊಟ್ಟು ನಮಗೆ ಜ್ಞಾನೋದಯ ಮಾಡಿಸ್ತಾಳಂತೆ ಇವಳು. ಎಲ್ಲ ಸೌಭಾಗ್ಯವನ್ನು ನೀಡುವಂತ ಲಕ್ಷ್ಮಿ ಅಡಿದವರುಗಳಲ್ಲಿ ನಮ್ಮ ಮನಸ್ಸು ಸದಾ ನಿಲ್ಲಿಸ್ಲಿ, ನಿಶ್ಚಯವಾಗಿ ನಾವು ಶರಣಾಗತಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇಲ್ಲಿಗೆ ಲಕ್ಷ್ಮೀ ಸಹಸ್ರದ ಸಂಕೀರ್ಣ ಪದ್ಧತಿ ಮುಗಿಯುತ್ತೆ. ಇವಾಗ 24ನೇ ಸ್ತವಕ, ನಿರ್ವೇದ ಸ್ತವಕ. ಈ ನಿರ್ವೇದ ಸ್ತವಕದಲ್ಲಿ ಕವಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ,
ಕಳೆದು ಹೋದ ಸಾವಿರಾರು ಜನ್ಮಗಳಿರ್ತಲ್ಲ, ಜನ್ಮಗಳಿಗಾಗಿ ಅನುತಾಪ ಪಡ್ತಾರೆ. ನಿರ್ವೇದ ಅಂದ್ರೆ ಒಂದು ಗಿಲ್ಟ್ ಬರ್ಬೇಕು ನಮ್ಗೆ. ಯಾವಾಗ್ಲೂ ಭಗವಂತನನ್ನ ಸೇರ್ಕೊಳ್ಬೇಕಾದ್ರೆ ನಮ್ಗೊಂದು ಗಿಲ್ಟ್ ಫೀಲಿಂಗ್ ಬರ್ಬೇಕು. ಅಯ್ಯೋ ಇಷ್ಟು ದಿವಸ ಹೀಗೆ ವೇಸ್ಟ್ ಮಾಡ್ಬಿಟ್ನಲ್ಲ, ಅನ್ಯಾಯವಾಗಿ ಹೋಗ್ಬಿಡ್ತಲ್ಲ ಅಂತ ಒಂದು ನಮ್ಗೆ ಅಲ್ಲಿ ನಮ್ಗೆ ಇದು ಅಪರಾಧ ಮನೋಭಾವ ಬರ್ಬೇಕು. ಅದನ್ನ ಈ ಪದ್ಧತಿನಲ್ಲಿ ತೋರಿಸ್ಕೊಳ್ತಾರೆ ಅವರು. ಇನ್ನಾದ್ರೂ ನನ್ಗೆ ಅನುಗ್ರಹ ಮಾಡು, ಮನಸ್ಸು ಏಕಚಿತ್ತದಿಂದ ನಿನ್ನನ್ನೇ ನೆನೆಸ್ಲಿ ನಿನ್ನಲ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಾರೆ. ಕಲ್ಯಾಣ ನಾಮ ವಿಕಲ ವಿಧಿ ಕಾಪಿ ಕಾರುಣ್ಯ ಸೀಮಾ ನಿತ್ಯ ಮೋದ ನಿಗಮ ವಚಸ ಮೌಳಿ ಮಂದಾರ ಮಾಲಾ ಸಂಪತ್ ದಿವ್ಯಾಂ ಮಧು ವಿಜಯಿನ ಸನ್ನಿಧತ್ತಾಂ ಸದಾ ಮೇ ಸೈಷಾ ದೇವಿ ಸಕಲ ಭುವನ ಪ್ರಾರ್ಥನಾ ಕಾಮಧೇನು ಕಲ್ಯಾಣ ನಾಮ ವಿಕಲ ನಿಧಿ ಕಾಪಿ ಕಾರುಣ್ಯ ಸೀಮಾ ನಿತ್ಯ ಮೋದ ನಿಗಮ ವಚಸ ಮೌಳಿ ಮಂದಾರ ಮಾಲಾ ಸಂಪತ್ ದಿವ್ಯಾಂ ಮಧು ವಿಜಯಿನ ಸನ್ನಿಧತ್ತಾಂ ಸದಾ ಮೇ ಸೈಷಾ ದೇವಿ ಸಕಲ ಭುವನ ಪ್ರಾರ್ಥನಾ ಕಾಮಧೇನು ಶರಣೀಕರಣೀಯಾಂಗ್ರಿಂ ಶರಣೀಕರಣೀಯಾಂಘ್ರಿಂ ಶಶ್ವತ್ತಾಪತ್ರಯಾತುರೈಃ. ಶಾಶ್ವತನ ಶಶ್ವತನ ಮೇಡಮ್? ಇಲ್ಲಿ ಶಾಶ್ವತ. ಓಕೆ. ಶಾಶ್ವತಾಪತ್ರಯಾತುರೈಃ ಸರ್ವನಿವೇದ ಶಮನೀಂ ಸರ್ವನಿರ್ವೇದ ಶಮನೀಂ ಸಮಸ್ತ ಜನನೀಂ ನುಮಃ. ಸಮಸ್ತ ಜನನೀಂ ನುಮಃ. ಶರಣೀಕರಣೀಯಾಂಗ್ರಿಂ ಶಶ್ವತ್ತಾಪತ್ರಯಾತುರೈಃ ಸರ್ವನಿರ್ವೇದ ಶಮನೀಂ ಸಮಸ್ತ ಜನನೀಂ ನುಮಃ. ಶರಣೀಕರಣೀಯಾಂಘ್ರಿಂ ಶಾಶ್ವತ್ತಾಪತ್ರಯಾತುರೈಃ ಸರ್ವನಿರ್ವೇದ ಶಮನೀಂ ಸಮಸ್ತ ಜನನೀಂ ನುಮಃ. ಇಲ್ಲಿ ಏನ್ ಮಾಡ್ತಾರೆ, ಅಮ್ಮನವರ ಕಾಲಲ್ಲಿ ಶರಣ ಆಗ್ತಾರೆ. ಶರಣಾಗಿ ಕರಣಿ ಯಾಂಗ್ರಿಮ್ ಅಂತ ಹೇಳಿದ್ರೆ, ನೀನು ಫಲಗಳನ್ನು ಕೊಡುವಂತ ನಿನ್ನ ಪಾದ ಪದ್ಮಗಳಿಗೆ ನಾನು ಶಾಶ್ವತವಾಗಿ ಒಂದು ಪತ್ರ, ಒಂದು ಎಲೆಯಾಗಿದ್ದೇನೆ. ಅರ್ಚನೆ ಮಾಡ್ತೀವಲ್ಲ ಆ ತರ ಒಂದು ಶಾಶ್ವತವಾಗಿ ಇದ್ದೀನಿ ನಾನು. ಆತುರವಾಗೂ ಇದ್ದೀನಿ, ಯಾಕಂದ್ರೆ ಬೇಗ ಬೇಗ ನನ್ನ ಪಾಪಗಳನ್ನೆಲ್ಲ ಕಳ್ಕೊಳ್ಬೇಕು ಅಂತ. ಸರ್ವ ನಿರ್ವೇದ ಶಮನಿ. ಯಾಕಪ್ಪ ಹೀಗ್ ಮಾಡ್ಬಿಟ್ಟೆ, ನಾನು ತಪ್ಪಾಯ್ತಲ್ಲ, ನಾನು ಹೀಗೆ ಯಾಕೆ ನಾನು ಮಾಡ್ಬಿಟ್ಟೆ, ಇಷ್ಟೊಂದು ಸಮಯ ಹಾಳು ಮಾಡ್ಬಿಟ್ನಲ್ಲ ಅಂತ ನನಗೆ ನಿರ್ವೇದವಾದ ಒಂದು ಬುದ್ಧಿ ಇದೆಯಲ್ಲ, ಅದಕ್ಕ ಹೋಗ್ಲಾಡಿಸ್ತಾರೆ. ಸರ್ವ ನಿರ್ವೇದ ಶಮನಿ ಸಮಸ್ತ ಜನನಿ, ಎಲ್ಲರಿಗೂ ಕಾರಣಭೂತಳಾದ ಅಮ್ಮನವರಿಗೆ ನನ್ನ ನಮನಗಳು ಅಂತ ಇಲ್ಲಿ ಹೇಳ್ಕೊಳ್ತಾನೆ. ಭಗವಂತನ ನಿಗ್ರಹ ಗುಣವನ್ನ ಸರಿ ಮಾಡಿ ನಮಗೆ ಅನುಗ್ರಹ ಮಾಡುವಂತೆ ಮಾಡಿ, ತಾಯಿಯ ಸ್ಥಾನದಲ್ಲಿ ಇದ್ಕೊಂಡು ನಮ್ಮೆಲ್ಲರನ್ನು ಹೇಗೆ ಕಾಪಾಡ್ತೀಯ ನೀನು, ನನ್ನನ್ನು ಮಾತ್ರ ಬಿಟ್ಬಿಡ್ಬೇಡ, ನನ್ನನ್ನು ಕಾಪಾಡು. ಗೊತ್ತು, ನಾನು ಒಪ್ಕೊಳ್ತೀನಿ, ತಪ್ಪು ಮಾಡಿದೀನಿ, ಇಷ್ಟು ದಿವಸ ನಿನ್ನಿಂದ ದೂರ ಆಗ್ಬಿಟ್ಟಿದ್ದೆ, ಯಾಕೆ ನಾನು ಆ ಥರ ಆಗಿದ್ದೀನೋ ಅಂತ ತುಂಬಾ ಬೇಜಾರಾಗಿದೆ. ಆ ಬೇಜಾರನ್ನು ನೀನೇ ಕಳಿಬೇಕು ಅಂತ ಕೇಳ್ಕೊಳ್ತಾರೆ. ಅನುಪಾಸಿತ ತಾವಕಾಂಗ್ರಿ ಪದ್ಮಾನಿ ಅನುಪಾಸಿತ ತಾವಕಾಂಗ್ರಿ ಪದ್ಮಾನಿ ಅಪರಾತ್ಮೃಷ್ಟ ಪರಾವರ ಸ್ಥಿತಿನಿ ಅಪರಾಮೃಷ್ಟ ಪರಾವರ ಸ್ಥಿತಿನಿ ಜಗದಂಬ ವೃಥೈವ ಜೀರ್ಯತೋ ಮೇ ಜಗದಂಬ ವೃಥೈವ ಜೀರ್ಯತೋ ಮೇ ಸಮತೀತಾನಿ ಹಿ ಜನ್ಮನಾಂ ಶತಾನಿ ಸಮತೀತಾನಿ ಹಿ ಜನ್ಮನಾಂ ಶತಾನಿ ಅನುಪಾಸಿತ ತಾವಕಾಂಗ್ರಿ ಪದ್ಮಾನಿ ಅಪರಾಮೃಷ್ಟ ಪರಾವರ ಸ್ಥಿತಿನಿ ಜಗದಂಬ ವೃಥೈವ ಜೀರ್ಯತೋ ಮೇ ಸಮತೀತಾನಿ ಹಿ ಜನ್ಮನಾಂ ಶತಾನಿ. ಅನುಪಾಸಿತ ತಾವಕಾಂಗ್ರಿ ಪದ್ಮಾನಿ ಅಪರಾಮೃಷ್ಟ ಪರಾವರ ಸ್ಥಿತಿನಿ ಜಗದಂಬ ವೃಥೈವ ಜೀರ್ಯತೋ ಮೇ ಸಮತೀತಾನಿ ಹಿ ಜನ್ಮನಾಂ ಶತಾನಿ. ಅಮ್ಮ ತಾಯೇ, ನನಗೆ ಈ ಷಡೂರ್ಮಿಗಳು ಅಂತ ಹೇಳ್ತಾರೆ. ಷಡೂರ್ಮಿಗಳು ಅಂದ್ರೆ ಮುಪ್ಪು, ವ್ಯಾಧಿ, ಜರೆ, ಇವುಗಳೆಲ್ಲಾನು ನನಗೆ ಈ ತರ ಇದನ್ನ ಅನುಭವಿಸಿ
ಹಲವಾರು ಜನ್ಮಗಳು, ಎಷ್ಟು ನೂರಾರು ಜನ್ಮಗಳನ್ನ ಹೀಗೆ ಕಳೆದು ಹೋಯ್ತು. ನನಗೆ ಗೊತ್ತೇ ಇಲ್ಲ, ನನಗೆ ಲೆಕ್ಕನೇ ಇಟ್ಕೊಂಡಿಲ್ಲ ಎಷ್ಟು ಜನ್ಮ ಹೀಗೆ ಕಳೆದು ಹೋಯ್ತು ಅಂತ. ನಿನ್ನ ಅಡಿದಾವರೆಗಳಲ್ಲಿ ಬಗ್ಗೆ ಚಿಂತಿಸದೆ ಹೀಗೆ ಕಾಲ ಕಳೆದಲ್ಲ. ನನಗೆ ಪರತತ್ವದ ವಿಚಾರ ಚಿಂತನೆಯೇ ನನಗೆ ಬರ್ಲಿಲ್ವಲ್ಲ. ಹೀಗೆಲ್ಲ ನಾನು ಯಾಕೆ ಜನ್ಮಗಳನ್ನು ತಗೊಂಡ್ನೋ, ಯಾಕೆ ದುಃಖಗಳನ್ನು ಅನುಭವಿಸ್ಕೊಂಡು ಹೀಗೆ ಇದ್ನೋ ನನಗೇ ಗೊತ್ತಿಲ್ಲ. ಈ ನಿವೃತ್ತಿಯ ಮಾರ್ಗ, ಇದರಿಂದ ಹೊರಗಡೆ ಬರಕ್ಕೆ ಏನೋ ಮಾರ್ಗನೇ ನನಗೆ ಗೊತ್ತಾಗ್ತಾ ಇಲ್ಲ. ನೀನೇ ನನ್ನನ್ನ ಕಾಪಾಡಬೇಕು ಅಂತ ಹೀಗೆ ವ್ಯರ್ಥವಾಗಿ ಹಿಂದಿನ ಜನ್ಮ ಕಾಲದಲ್ಲೆಲ್ಲ ಸಮಯವನ್ನ ಕಳೆದಿಕ್ಕೆ ವಿಲಪಿಸ್ತಾರೆ ಇಲ್ಲಿ ಕವಿಗಳು. ನಮಗೂ ಹಾಗೆ ಅಲ್ವಾ, ಯಾವುದೋ ಒಂದು ಕಲ್ತ್ಕೊಂಡಾಗ ಅಯ್ಯೋ ಇಷ್ಟು ದಿವಸ ಏನ್ ಮಾಡ್ತಾ ಇದ್ವಿ, ಇಷ್ಟೊತ್ತಿಗೆ ಮುಂಚೆನೆ ಸೇರ್ಕೊಂಡಿದ್ರೆ ಇನ್ನೂ ಎಷ್ಟೋ ಕಲ್ತ್ಕೊಂಡ್ಬಿಡ್ಬೋದಾಗಿತ್ತಲ್ವಾ ಅಂತ ಅನ್ಸುತ್ತೆ. ರಿಟೈರ್ ಆದ್ಮೇಲೆ ಶುರು ಮಾಡಿದ್ರೆ ಕಲ್ತ್ಕೊಳ್ಳೋಕೆ, ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡಿದ್ರೆ ಎಷ್ಟೋ ಆಗ್ತಾ ಇತ್ತಲ್ಲ ಅಂತ. ಅದೇ ತರ ಇವ್ರಿಗೆ ನಿರ್ವೇದ ಬಂದು ಬೇಜಾರಾಗತ್ತೆ. ಎಷ್ಟು ಜನ್ಮಗಳು ಅವ್ರಿಗೆ, ಈ ಜನ್ಮದಲ್ಲೆಲ್ಲ ಎಷ್ಟು ಜನ್ಮ ವೇಸ್ಟ್ ಮಾಡ್ಬಿಟ್ನಲ್ಲ ಅಂತ ಅವ್ರಿಗೆ ಅದು ಬೇಜಾರಾಗ್ತಾ ಇದೆ. ಆ ತರ ವ್ಯರ್ಥವಾಗಿ ಎಷ್ಟೋ ಕಾಲ ಕಳೆದ್ಬಿಟ್ನಲ್ಲ ನಾನು. ಇನ್ನಾದ್ರೂ ನೀ ನನ್ನ ಅನುಗ್ರಹ, ಅನಂತ ಜನ್ಮಗಳಲ್ಲಿ ಕಳೆದ ಭಾವ ನನಗೆ ಬಂದ್ಬಿಟ್ಟಿದೆ. ಗಿಲ್ಟ್ ಫೀಲಿಂಗ್, ನನಗೆ ಅಪರಾಧ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಈ ಅಪರಾಧಿ ಭಾವನೆಯನ್ನ ನೀವು ಹೋಗಿಸ್ಬೇಕು, ನನ್ಗೆ ತುಂಬಾ ದುಃಖ ಆಗ್ತಾ ಇದೆ ಅಂತ ಹೇಳ್ತಾರೆ ಕವಿಗಳು. ಅಪವರ್ಗ ಅಪವರ್ಗ ಕಥಾ ಪತಾತಿ ಗಾನಾಂ अपवर्ग कथा पथाति गानाम् ಅನುದಾಸೀನ ಹೃಷಿಕ ಕಿಂಕರಾಣಾಂ अनुदासीन हृषीक किङ्कराणाम् ದಿವಸಾ ಬಹವೋ ವೃಥೈವ ಯಾಥಾ दिवसा बहवो वृथैव याता ತವ ಸಾನಂದಮುಪಾಸನಾಂ ವಿನಾನಃ तव सानन्दमुपासनं विना नः ಅಪವರ್ಗ ಕಥಾ ಪತಾತಿ ಗಾನಾಂ ಅನುದಾಸೀನ ಹೃಷಿಕ ಕಿಂಕರಾಣಾಂ ದಿವಸಾ ಬಹವೋ ವೃಥೈವ ಯಾಥಾ ತವ ಸಾನಂದಮುಪಾಸನಾಂ ವಿನಾನಃ. अपवर्ग कथा पथाति गानाम् अनुदासीन हृषीक किङ्कराणां दिवसा बहवो वृथैव याता तव सानन्दमुपासनं विना नः. ಈ ಮೋಕ್ಷ ಅಲ್ಲದೆ ಇರೋದಕ್ಕೆ ಅಪವರ್ಗ ಅಂತ ಹೇಳ್ತಾರೆ. ಈ ಅಪವರ್ಗ ಕಥಾ, ಈ ಮೋಕ್ಷ ಸಿಗದೆ ಇರುವಂತ ಒಂದು ಕಥೆ ಮೇಲೆ ಆ ಈಡುಪಾಡು, ಮೋಕ್ಷದ ಬಗ್ಗೆ ಏನೂ ಯೋಚನೆ ಮಾಡ್ಲಿಲ್ಲ ಅಂತ ಅರ್ಥ. ಅಲ್ಲಿ ವ್ಯರ್ಥವಾಗಿ ಕಳೆದೋಯ್ತು ನನ್ನ ಹಿಂದಿನ ಜನ್ಮಗಳೆಲ್ಲ. ಸ್ವಲ್ಪನೂ ಮೋಕ್ಷದ ವಿಚಾರದಲ್ಲಿ ಮುಮುಕ್ಷವಾಗಿರ್ಲಿಲ್ಲ, ಬರೀ ಬುಭುಕ್ಷವಾಗಿದ್ದೆ. ಏನ್ ತಿನ್ನೋಣ, ಏನ್ ಮಾಡೋಣ, ಇದೇ ತರ ಇದ್ದೆ, ಯಾವ್ದು ಉಟ್ಕೊಳ್ಳೋಣ, ವಿಷಯಾಂತರಗಳಲ್ಲೇ ಈಡುಪಾಡಿಟ್ಕೊಂಡು ಬರೀ ಅದರಲ್ಲೇ ಕಾಲ ಕಳೆದ್ಬಿಟ್ನಲ್ಲ ನಾನು. ಎಷ್ಟು ಜನ್ಮವೋ ಅಂತ ಪರಿತಪಿಸ್ತಾರಂತೆ. ಶ್ರೀದೇವಿ, ನೀನಾದ್ರೂ ಇನ್ಮೇಲೆ ಏನ್ ಮಾಡ್ಬೇಕು, ಈ ಅಲ್ಪ ವಿಚಾರಗಳಲ್ಲಿ ನಾನು ಇದ್ನಲ್ಲ, ಅದು ಹೋಗ್ಲಿ ಹಾಗೆಲ್ಲ ಇದ್ನಲ್ಲ, ಈ ಅಲ್ಪ ವಿಚಾರದಲ್ಲೇ ಇದ್ನಲ್ಲ ಅಂತ ಒಂದ್ ಸ್ವಲ್ಪ ಚಿಂತೆನೂ ಇಲ್ವಂತೆ. ಅದೇ ಸರಿ ಅನ್ನೋ ಹಾಗೆ ಇದ್ದು ಬಿಟ್ಟಿದ್ದೆ ನಾನು. ನನ್ನ ಕಾಲವೆಲ್ಲ ಇಂದ್ರಿಯನಿಗೆ ಕಿಂಕರನಾಗ್ಬಿಟ್ಟೆ ಅಂತ, ದಾಸನಾಗ್ಬಿಟ್ಟಿದ್ದೆ ಅಂತ. ಬಾಯಿ ಕೇಳತ್ತಾ ಮಾಡ್ಕೊಂಡು ತಿನ್ನು, ಕೈ ಇದು ಹೇಳತ್ತಾ ಅದ್ ಮಾಡು, ಹೊಡಿ ಏನತ್ತ ಹೊಡಿ, ಬಾಯಿ ಏನೋ ಬೇರೆಯವ್ರನ್ನ ಬೈ ಏನತ್ತ ಬೈ. ಇದೆ ಅದಕ್ಕೆ ಇಂದ್ರಿಯಗಳಿಗೆ ಕಿಂಕರನಾಗಿದ್ಬಿಟ್ಟಿದ್ದೆ. ಒಂದಲ್ಲ ಎರಡಲ್ಲ ಅನೇಕ ಜನ್ಮದಲ್ಲಿ ಹೀಗೆ ಕಳೆದ್ನಲ್ಲ, ಎಂಥ ಅನ್ಯಾಯ, ಏನು ಮೋಸ ಇದು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ. ನಿನ್ನ ಉಪಾಸನೆಯಲ್ಲಿ ಸ್ವಲ್ಪವೂ ಆಸಕ್ತಿ ತೋರಿಸ್ಲಿಲ್ವಲ್ಲ ನಾನು, ಏನ್ ಮಾಡೋದು ಇವಾಗ, ವ್ಯರ್ಥವಾಗ್ಬಿಡ್ತಲ್ಲ ಕಾಲವೆಲ್ಲ. ಇದೊಂದು ನೋಡಿ ಮಾತು, ಯಾವಾಗ್ಲೂ ಅಷ್ಟೇ, ಕಾಲ ನಮ್ಗೆ ವ್ಯರ್ಥ ಆಗ್ಬಿಟ್ರೆ ಅದು ಮತ್ತೆ ನಮಗೆ ಸಿಗೋದಿಲ್ಲ. ಬೇರೆ ಯಾವ್ದಾದ್ರು ಬೇಕಾದ್ರೂ ಕೊಂಡ್ಕೊಳ್ಬೋದು, ಅಂಗಡಿನಲ್ಲಿ ಸಿಗುವಂತ ಪದಾರ್ಥಗಳು ಯಾವ್ದು ಬೇಕಾದ್ರೂ ಕೊಂಡ್ಕೊಳ್ಬೋದು. ಆದ್ರೆ ವ್ಯರ್ಥವಾಗಿ ನಾವು ಕಾಲ ಕಳೆದಿದ್ವಿ ಅಂತ ಹೇಳಿದ್ರೆ ಅದು ಮಾತ್ರ ನಮ್ಗೆ ಮತ್ತೆ ಸಿಗೋದಿಲ್ಲ. ಅದ್ರ ಬಗ್ಗೆ ಇಲ್ಲಿ ಬೇಜಾರು ಮಾಡ್ಕೊಳ್ತಾರೆ. ಅವಧೀರಿತ ಸಾಧು ಸಂಗಮಾನ ಅವಧೀರಿತ ಸಾಧು ಸಂಗಮಾನಾಂ ಅಪ್ಪಚ್ಚ, ಇದು ಇವರೆಲ್ಲ ಹೇಳ್ತಾ ಇರೋದು ಇವರು ಹುಟ್ಟಿದ್ದಕ್ಕೆ ಸಾರ್ಥಕವಾಗಿ ಎಷ್ಟೋ ಕೆಲಸಗಳು ಮಾಡಿದ್ದಾರೆ. ಅವರೇ ಹೀಗೆ ಹೇಳ್ಬೇಕಾದ್ರೆ
ನಾವುಗಳೆಲ್ಲ ಏನ್ ನೋಡಿ, ಒಂದು ನಿಷ್ಪ್ರಯೋಜಕವಾಗಿ ಏನೂನೇ ಮಾಡ್ತಾ ಇಲ್ವಲ್ಲ, ಎಲ್ಲ ನಮಗೆ ಹೇಳ್ತಾ ಇದ್ದಾರೆ. ಜನ್ಮ ಅಂತ ಒಂದು ಸಿಕ್ಕದ ಮೇಲೆ ಮನುಷ್ಯ ಜನ್ಮ ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು ಅಂತ. ಅವಧೀರಿತ ಸಾಧು ಸಂಗಮಾನ ಅವಧೀರಿತ ಸಾಧು ಸಂಗಮಾನಾಂ ಅಪಚಾರೇಷು ಚ ಬದ್ಧ ಕಂಕಣಾನಾಂ ಅಪಚಾರೇಷು ಚ ಬದ್ಧ ಕಂಕಣಾನಾಂ ಕಥಮನ್ಯತಮಂ ಕೃಪಾನಿಧೇ ಮಾಂ ಕಥಮನ್ಯತಮಂ ಕೃಪಾನಿಧೇ ಮಾಂ ಕಮಲೆ ಹಂತ ವೃಥಾ ಕೃತಾಖಿಲಾನಾಂ ಕಮಲೆ ಹಂತ ವೃಥಾ ಕೃತಾ ಖಲಾನಾಂ. ಅಹೋ ಕಲಾನ ಕಲಾನಾಮ ಅಂತ ಹೇಳಿದ್ರೆ ದುಷ್ಟರಲ್ಲಿ ಸಂಘ ಮಾಡಬಾರ್ದು. ಅವಧೀರಿತ ಸಾಧು ಸಂಗಮಾನಾಂ ಅಪಚಾರೇಷು ಚ ಬದ್ಧ ಕಂಕಣಾನಾಂ ಕಥಮನ್ಯತಮಂ ಕೃಪಾನಿಧೇ ಮಾಂ ಕಮಲೆ ಹಂತ ವೃಥಾ ಕೃತಾ ಖಲಾನಾಂ. ಖಳನಾಯಕ ಅಂತ ಹೇಳ್ತಾರೆ ಖಲಾನ. ಅವಧೀರಿತ ಸಾಧು ಸಂಗಮಾನಾಂ ಅಪಚಾರೇಷು ಚ ಬದ್ಧ ಕಂಕಣಾನಾಂ ಕಥಮನ್ಯತಮಂ ಕೃಪಾನಿಧೇ ಮಾಂ ಕಮಲೆ ಹಂತ ವೃಥಾ ಕೃತಾ ಖಲಾನಾಂ. ಲಕ್ಷ್ಮಿಯನ್ನ ಬೇಡ್ಕೊಳ್ತಾರೆ, ದಯವಿಟ್ಟು ನನ್ನನ್ನ ಕೆಟ್ಟ ಜನ್ಮದಲ್ಲಿ ಹೀನ ಯೋನಿಗಳಲ್ಲಿ ಹುಟ್ಟಿಸ್ಬೇಡ. ಹೇಗೆ ಅಂತ ಹೇಳಿದ್ರೆ ಅದಮರಲ್ಲಿ ಒಬ್ಬನನ್ನಾಗಿ ಮಾಡ್ಬಿಡ್ಬೇಡ. ಈ ಜನ್ಮ ಇದೆ, ಈ ಜನ್ಮ ಮುಗಿಯೋಷ್ಟಕ್ಕೆ ಮೋಕ್ಷಕ್ಕೆ ಕರ್ಕೊಂಡು ಹೋಗು. ಆದ್ರೆ ಈ ಜನ್ಮದಲ್ಲಿ ಇರ್ಬೇಕಾದ್ರೇನೆ ನಾನು ಯಾರೋ ಒಬ್ರು ಕೆಟ್ಟವ್ರ ಸಂಘ ಮಾಡ್ಬಿಡೋದ್ರ ಮಾಡ್ಬಿಡ್ಬೇಡ. ನನ್ನ ಅದಮರ ಜೊತೆಗೆ ಒಂದು ಸಂಶ್ಲೇಷ ನನಗೆ ಉಂಟು ಮಾಡಬೇಡ. ಸತ್ಸಂಗದಲ್ಲಿ ಇರೋ ತರ ನನಗೆ ಬುದ್ಧಿ ಕೊಡು. ನನಗೆ ಸತ್ಸಂಗ ಮಾಡದೇ ಇರೋ ತರ ಒಂದು ಕೆಟ್ಟ ಯೋಚನೆ ನನಗೆ ಬರದೇ ಇರ್ಲಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಭಾಗವತ ಉಪಚಾರ ಇದನ್ನೆಲ್ಲ ನಾನು ಮಾಡದೇ ಇರೋ ತರ ನೀನೇ ಕಾಪಾಡ್ಬೇಕು. ಇದೊಂದು ಮಹಾವ್ರತ ಅಂತ ತಿಳ್ಕೊಳ್ತೀನಿ ನಾನು. ತಿಳಿದಿರೋರೆಲ್ಲ ಹಾಗೆ ಹೇಳ್ತಾರೆ. ಆ ತರ ಭಾಗವತ ಮಾಡದೇ ಇರೋರೆಲ್ಲ ಒಂದು ವ್ರತದ ತರ ಇರ್ಬೇಕು. ಆ ತರ ನನ್ನನ್ನು ಒಬ್ಬರನ್ನ ಇಡ್ಬೇಕೆ ಹೊರತು ಇದೆಲ್ಲ ಮಾಡೋರಲ್ಲಿ ಒಬ್ಬನಾಗಿ ನನ್ನ ಮಾಡ್ಬಿಡ್ಬೇಡ, ಕೃಪೆಯಿಂದ ದಯಮಾಡು ನೀನು ಅಂತ ಬೇಡ್ಕೊಳ್ತಾರೆ. ಸ್ಮಾರಂ ಸ್ಮಾರಂ ಮಲಿನ ವಿಷಯಾನ್ ಮನಸಂ ಸ್ಮಾರಂ 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 ಮಲಿನ ವಿಷಯಾನ್ ಮಾನಸಂ ಮೇವ ಸನ್ನಂ ಚಾರಂ ಚಾರಂ ಪ್ರತಿಫಲ ಗೃಹಂ ಕಾತ್ ಜಾತಖೇದೌ ಚಪಾದೋ ಚಾರಂ ಚಾರಂ ಪ್ರತಿಫಲ ಗೃಹಂ ಜಾತಖೇದೌ ಚಪಾದೌ ಖಾರಂ ಖಾರಂ ಕುಜನ ವಿನುತಿಂ ಕ್ಲೇಶಿತಾ ಹಂತ ಜಿಹ್ವಾ ಕಾರಂ ಕಾರಂ ಕುಜನ ವಿನುತಿಂ ಕ್ಲೇಶಿತಾ ಹಂತ ಜಿಹ್ವಾ ವಾರಂ ವಾರಂ ವನಜ ನಿಲಯೇ ಕಿಂತು ವಿಜ್ಞಾಪಯೇಯಂ ವಾರಂ ವಾರಂ ವರಜಲನಿಧೇ ಕಿಂ ನು ವಿಜ್ಞಾಪಯೇಯಂ ಸ್ಮಾರಂ ಸ್ಮಾರಂ ಮಲಿನ ವಿಷಯಾನ್ ಮಾನಸಂ ಮೇ ವಸನ್ನಂ ಚಾರಂ ಚಾರಂ ಪ್ರತಿಖಲ ಗೃಹಂ ಜಾತಖೇದೌ ಚಪಾದೋ ಕಾರಂ ಕಾರಂ ಕುಜನ ವಿನುತಿಂ ಕ್ಲೇಶಿತಾ ಹಂತ ಜಿಹ್ವಾ ವಾರಂ ವಾರಂ ವನಜ ನಿಲಯೇ ಕಿಂತು ವಿಜ್ಞಾಪಯೇಯಂ. ಸ್ಮಾರಂ ಸ್ಮಾರಂ ಮಲಿನ ವಿಷಯಾನ್ ಮಾನಸಂ ಮೇ ವಸನ್ನಂ ಚಾರಂ ಚಾರಂ ಪ್ರತಿಖಲ ಗೃಹಂ ಜಾತಖೇದೌ ಚಪಾದೌ ಕಾರಂ ಕಾರಂ ಕುಜನ ವಿನುತಿಂ ಕ್ಲೇಶಿತಾ ಹಂತ ಜಿಹ್ವಾ ವಾರಂ ವಾರಂ ವರಜಲನಿಧೇ ಕಿಂ ನು ವಿಜ್ಞಾಪಯೇಯಂ. ಸ್ಮಾರಂ ಸ್ಮಾರಂ ಅಂತ ಹೇಳಿದ್ರೆ ನನ್ನ ಮನಸ್ಸಿದೆಯಲ್ಲ, ಏನನ್ನ ಚಿಂತಿಸಿ ಕೆಟ್ಟ ವಿಷಯಗಳನ್ನ ಚಿಂತಿಸಿ ಮಲಿನ ಆಗ್ಬಿಟ್ಟಿದೆ ಅಂತೆ. ನನ್ನ ಮನಸ್ಸು ಕೆಟ್ಟು ಹೋಗ್ಬಿಟ್ಟಿದೆ. ಯಾವಾಗಲೂ ಅಷ್ಟೇ ಯಾವುದೋ ಒಂದು ಕೆಟ್ಟ ವಿಚಾರವನ್ನ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಇದು ಭಾವನೆಗಳು ಎಲ್ಲಾನು ಹಾಗೆ ಇರುತ್ತೆ. ತಕ್ಷಣ ಯಾರಾದ್ರೂ ಮಾತಾಡ್ಸಿದ್ರೆ ಅವ್ರ ಮೇಲೂ ಅದೇ ತರ ಕೆಟ್ಟದಾಗಿ ಕಿರ್ಚಣ, ಜಗಳಾಡೋಣ ಅನ್ನೋ ತರನೇ ಚಿಟಿ ಅಂತ ಹೇಳ್ತಾ ಇರ್ತೀವಿ. ಮನಸ್ಸು ಆ ತರ ಚಿಂತಿಸಿ ಮಲಿನ ಆಗ್ಬಿಟ್ಟಿದೆ ಅಂತೆ. ಹಾಗೆ ಕೆಟ್ಟವ್ರ ಮನೆಗೆ ಅಲೆದು
ನನ್ನ ಕಾಲುಗಳೆಲ್ಲ ಸೋತ್ ಹೋಗ್ಬಿಟ್ಟಿವೆ ಅಂತ. ಕೆಟ್ಟವರ ಸ್ತೋತ್ರವನ್ನ ಮಾಡಿ ಮಾಡಿ ನನ್ನ ನಾಲಿಗೆ ಕಲುಷಿತ ಆಗ್ಬಿಟ್ಟಿದೆ ಅಂತ, ಪೊಲ್ಯೂಟ್ ಆಗ್ಬಿಟ್ಟಿದೆ ನಾಲಿಗೆ. ಒಳ್ಳೆ ಮಾತೇ ಬರೋದಿಲ್ಲ. ನಾವು ನೋಡುದಿಲ್ಲ, ಯಾವುದೋ ಒಂದು ಗಿಳಿ ಕಟಕರ ಹತ್ರ ಬೆಳೀತಾ ಇದ್ರೆ ಅವ್ರು ಕೊಲ್ಲು ಹಿಡಿ ಕಟ್ಟು ಅಂತ ಅದೇ ಮಾತಾಡುತ್ತೆ. ಅದೇ ಒಬ್ರು ಋಷಿ ಹತ್ರ ಸಾಕಿರೋ ಗಿಳಿ ಬನ್ನಿ ಕೂತ್ಕೊಳ್ಳಿ ಅಂತ ಉಪಚಾರ ಮಾಡುತ್ತೆ. ಅದ್ ನೋಡುದಿಲ್ಲ. ಹಾಗೆ ನಾವು ನಮ್ಮ ನಾಲಿಗೆ ಪಳಗಿಸ್ಕೊಂಡ್ಬಿಟ್ಟಿದೀವಿ. ಕಲುಷಿತವಾದ ಭಾಷೆಯನ್ನ ಮಾತಾಡಿ ಮಾತಾಡಿ ನಾನು ತುಂಬಾ ಬೇಜಾರಾಗ್ತಾ ಇದೆ. ಇದೆಲ್ಲ ಹೇಗೆ ಉಪಶಮನ ಮಾಡ್ಕೊಳ್ಳೋದು? ಈ ಉಂಟಾದ ಕಾರ್ಯಗಳೆಲ್ಲ ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ಬೇಜಾರಾಗ್ತಾ ಇದೆ ಇವಾಗ ನನಗೆ. ನಾನು ಹೇಗೆ ಇದನ್ನ ಸರಿಪಡಿಸ್ಕೊಳ್ಳೋದು? ಇದ್ರ ಬಗ್ಗೆ ಪದೇ ಪದೇ ಹೇಳಿದಷ್ಟು ಇನ್ನೂ ಬೇಜಾರಾಗತ್ತೆ. ಏನು ಅಂತ ಹೇಳಿ ನಾನು ಅಂತ ಹೇಳ್ತಾರೆ. ವಿಹಿತಮಖಿಲಂ ತ್ಯಕ್ತ್ವಾ ಕೃತ್ವಾ ಜಗರ್ಹಿತಮನ್ವಹಂ. ವಿಹಿತಮಖಿಲಂ ತ್ಯಕ್ತ್ವಾ ಕೃತ್ವಾ ಚ ಗರ್ಹಿತಮನ್ವಹಂ. ತದುಚಿತ ಫಲಾನಿ ಅತ್ರ ಮುತ್ರಾಪಿ ಅಹೋ ಕಲಯನ್ನಹಂ. ತಜುತಿತ ಫಲಾನಿ ಅತ್ರ ಮುತ್ರಾಪ್ಯಹೋ ಕಲಯನ್ನಹಂ. ಗುಣಗಣನಿನೇ ಮೃತ್ವಾ ಮೃತ್ವಾ ಕಿಯಂತಿ ಯುಗಾನಿ ವಾ. ಗುಣಗಣನಿಧೇ ಮೃತ್ವಾ ಮೃತ್ವಾ ಕಿಯಂತಿ ಯುಗಾನಿ ವಾ. ಮುರವಿಜಯಿನೋ ಜಾಯೇ ಜಾಯೇಯಮಸ್ಮಿ ಭಯಾತುರಃ. ಮುರವಿಜಯಿನೋ ಜಾಯೇ ಜಾಯೇಯ ಮೋಹ ಭಯಾತುರಃ. ವಿಹಿತಮಖಿಲಂ ತ್ಯಕ್ತ್ವಾ ಕೃತ್ವಾ ಜಗರ್ತಿ ಹತಮನ್ಮಹಂ. ತದುಚಿತ ಫಲಾನಿ ಅತ್ರ ಮುತ್ರಾಪಿ ಅಹೋ ಕಲಯನ್ನಹಂ. ಗುಣಗಣ ನಿಧೇ ಮೃತ್ವಾ ಮೃತ್ವಾ ಕಿಯಂತಿ ಯುಗಾನಿ ವಾ. ಮುರವಿಜಯಿನೋ ಜಾಯೇ ಜಾಯೇಯಮಸ್ಮಿ ಭಯಾತುರಃ. ವಿಹಿತಮಖಿಲಂ ತ್ಯಕ್ತ್ವಾ ಕೃತ್ವಾ ಚ ಗರ್ಹಿತಮನ್ವಹಂ. ತದುಚಿತ ಫಲಾನಿ ಅತ್ರ ಮುತ್ರಾಪಿ ಅಹೋ ಕಲಯನ್ನಹಂ. ಗುಣಗಣನಿಧೇ ಮೃತ್ವಾ ಮೃತ್ವಾ ಕಿಯಂತಿ ಯುಗಾನಿ ವಾ. ಮುರವಿಜಯಿನೋ ಜಾಯೇ ಜಾಯೇಯ ಮೋಹ ಭಯಾತುರಃ. ನಾನು ಮಾಡ್ತಾ ಇರೋ ಕೆಲಸಗಳೆಲ್ಲ ನೀನ್ ಕೇಳಿದ್ರೆ ಎಷ್ಟು ಯುಗಗಳು ಬಂದ್ರು ಕೂಡ ಆ ಪಾಪಗಳನ್ನೆಲ್ಲ ನಾನು ಸತ್ತು 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 ಪುನಃ 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 ಹುಡ್ತಾ ಇರ್ಬೇಕು. ಅದನ್ನೇ ಹೇಳ್ತಾರೆ, ಎಷ್ಟು ಯುಗಗಳಾದ್ರೂ ಆಗೋದಿಲ್ಲ ಅಂತ. ಏನ್ ಮಾಡ್ದೆ ನಾನು ಅಂತ ಹೇಳಿದ್ರೆ, ಶಾಸ್ತ್ರವಿಹಿತವಾದ ಕರ್ಮಗಳನ್ನ ಒಂದನ್ನೂ ಮಾಡ್ಲಿಲ್ಲ. ಡೂಸ್ ಅಂಡ್ ಡೋಂಟ್ಸ್ ಅಂತ ಇರುತ್ತಲ್ಲ, ಏನ್ ಮಾಡ್ಬೇಕು ಅದನ್ನ ಒಂದನ್ನೂ ಮಾಡ್ಲಿಲ್ಲ. ಏನ್ ಮಾಡಬಾರದೋ ಅದನ್ನೇ ಮಾಡ್ತಾ ಇದ್ದೆ. ಇದರಿಂದ ನನ್ನ ಪಾಪ ಸಂಚಯ ಆಗ್ಬಿಟ್ಟಿದೆ. ಇದಕ್ಕೋಸ್ಕರ ಈ ಲೋಕದಲ್ಲಿರ್ಲಿ ಪರಲೋಕದಲ್ಲೂ ಅಷ್ಟೇನೆ ಎಷ್ಟು ಕಾಲ ಶಿಕ್ಷೆ ಅನುಭವಿಸ್ಬೇಕು ಅದು ನನಗೆ ಗೊತ್ತೇ ಇಲ್ಲ ಅಂತ ಪುನಃ ಪುನಃ ಸತ್ತು ಸತ್ತು ಮತ್ತೆ ಹುಟ್ಟಬೇಕೇ ಹೊರತು ಅಂತ ಅದನ್ನ ಯೋಚನೆ ಮಾಡಿ ನನಗೆ ಮನಸ್ಸು ತುಂಬಾ ಹೆದರಿಕೆ ಆಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.